ತರಗತಿಗೆ ಆಧಾರದ ಸ್ವಾಗತ. ಎಲ್ಲರಿಗೂ ಸ್ವಾಗತ. ಈ ಒಂದು ಕ್ವೆಶ್ಚನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಎಲ್ಲ ಕೇಳ್ತಾ ಇದೆಯಲ್ಲ? ಕ್ವೆಶ್ಚನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅದನ್ನು ಕಂಟಿನ್ಯೂ ಮಾಡೋಣ. ಒಂದು ನಿಮಿಷ. ಓಕೆ, ಈ ಕ್ವೆಶ್ಚನ್ ಪೇಪರನ್ನು ಕಂಟಿನ್ಯೂ ಮಾಡ್ತಾ ಬರೋಣ. ಸೊ ತರಗತಿ ಇಷ್ಟ ಆದರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ನನಗೊಂದು ಒಂಚೂರು ಮಿಸ್ ಕಾಲ್ ಕೊಡಿ, ಗೊತ್ತಾಗ್ತದೆ. ಓಕೆನಾ? ಮಿಸ್ ಕಾಲ್ ಕೊಟ್ಟರೆ ಗೊತ್ತಾಗ್ತದೆ. ಗುಡ್ ಮಾರ್ನಿಂಗ್ ಟು ಆಲ್. ನೋಡಿ, ನಾವು ಡೇಟಾವನ್ನು XLSC ಮೂಲಕ ಘಟಕಗಳಿಗೆ ನಮೂದಿಸುವುದನ್ನು ಏನಂತ ಕೃಷಿ ಕರೀತಾರೆ? ಈ ಕೆಳಗಿನವುಗಳಲ್ಲಿ ಏನೆಂದು ಕರೆಯುತ್ತಾರೆ? ಸೊ ಗೊತ್ತಿರಬೇಕಿದು. ನಾವು ಡೇಟಾವನ್ನು ಎಕ್ಸೆಲ್ ಶೀಟ್ ಮೂಲಕ ಘಟಕಗಳನ್ನು ನಮೂದಿಸುವುದನ್ನು ಪ್ರಮುಖವಾಗಿ ಏನಂತ ಕರೀತಾರೆ? ಅಲ್ಲಿ ಪೋಲ್ ಅಂತ ಆಪ್ಷನ್ಸ್ ಇದ್ದಾರೆ. ಆ ಪೋಲ್ ಅಂತ ಅಂದ್ಕೇಶಿ ಒತ್ತಿಕೇಶಿ ನೀವು ಪೋಲ್ ಹಾಕ್ರಿ. ಚೆನ್ನಾಗಿದೆ ಅದು. ಡೇಟಾ ಜಾಸ್ತಿ ಹೋಗ್ತದೆ ಹಂಗಿಂಗ್ ಅಂತ ಅನ್ನಕತ್ತಿರಲ್ಲ. ಬ್ಯಾಕ್ ಗ್ರೌಂಡನ್ನು ಡೇಟಾ ಒಂಚೂರು ಕಡಿಮೆ ಇಟ್ಟಿದ್ದಾರೆ. ಸೊ ನಿಮಗೆ ಡೇಟಾ ಕಡಿಮೆ ಹೋಗ್ತದೆ. ಓಕೆನಾ? ಆಯ್ತು. ಇಂಪಾರ್ಟೆಂಟ್ ಇದು. ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳು ಬಂದೇ ಬರ್ತವ್ರೆ. ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದರೆ ಆಪ್ಷನ್ಸ್ ಸಿ. ಇದಕ್ಕೆ ಸರ್ ಯಾವ್ದು ಉತ್ತರ? ಸೆಲ್ಸ್ ಅಂತ ಕೃಷಿ ಕರಿತೀವಿ ನೋಡಿ. ಸೆಲ್ಸ್ ಇದಕ್ಕೆ ಸರಿಯಾದ ಉತ್ತರ. ಸೊ ಕೇಳ್ತಾರೆ ನಾವು ಓದಿಕೆರೆ. ಮಾನವ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಈ ಕೆಳಗಿನವುಗಳಲ್ಲಿ ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ. ಸೊ ಇಂಪಾರ್ಟೆಂಟ್ ಇದು, ಓದ್ಕೊಂಡೇಬೇಕು. ಅತ್ಯಂತ ಚಿಕ್ಕ ಗ್ರಂಥಿ ಅಂತ ಅವನು ಕರೀತಾರೆ. ಪಿಟ್ಯೂಟರಿ ಗ್ರಂಥಿ, ಮೂತ್ರಜನಕಾಂಗ, ಪೀನಿಯಲ್ ಗ್ರಂಥಿ, ಮೆದುಜೀರಕ ಗ್ರಂಥಿ. 4 ಆಪ್ಷನ್ಸ್ ಅಲ್ಲಿ ಹಾಕಿ. ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿದು 1000 ಸಲ ಕೇಳೋಣ ಎಕ್ಸಾಮ್ಗೆ. ಗ್ರಂಥಿಗಳಿಗೆ ಸಂಬಂಧಪಟ್ಟಂಗೆ ಓದ್ಕೊಂಡ್ಲೇಬೇಕು ನೀವು. ಆಯ್ತಾ? ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂತ ಕೇಳಿದ್ರೆ ಪೀನಿಯಲ್ ಗ್ರಂಥಿ ರೈಟ್ ಅಂತ ನೋಡಿ. 2 ಕೊಟ್ಟಾನ, ಪಿಟ್ಯೂಟರಿ ಗ್ರಂಥಿ ಕೊಟ್ಟಾನೆ, ಪೀನಿಯಲ್ ಗ್ರಂಥಿ ಕೊಟ್ಟಾನೆ. 2 ಕೊಟ್ಟಾಗ ಪೀನಿಯಲ್ ಗ್ರಂಥಿ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ? ಇಂಪಾರ್ಟೆಂಟ್ ಅದ. ಹಾಗಾದ್ರೆ ಯಾವುದನ್ನು ಮಾನವನ ದೇಹದ 3ನೇ ಕಣ್ಣು ಅಂತ ಕೃಷಿ ಕರೀತಾರೆ? ಮಾನವನ ದೇಹದ 3ನೇ ಕಣ್ಣು ನೋಡಿ. 3ನೇ ಕಣ್ಣು, 3ನೇ ಕಣ್ಣು ಅಂತ ಕೃಷಿ ಕರಿತಕ್ಕಂಥ ಒಂದು ಗ್ರಂಥಿ ಯಾವುದು? ಒಟ್ಟ ಮಾನವನ ದೇಹದ 3ನೇ ಕಣ್ಣು ಅಂತ ಕೃಷಿ ಈ ಕೆಳಗಿನ ಯಾವ ಗ್ರಂಥಿಯನ್ನು ಕರೆಯುತ್ತಾರೆ? ಮಾನವನ ದೇಹದ 3ನೇ ಕಣ್ಣು ಅಂತ ಕೃಷಿ ಕರೀತಾರೆ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಯಾವ್ದು ಸರ್ ಅಂದ್ರೆ ಪೀನಿಯಲ್ ಗ್ರಂಥಿ ಇದಕ್ಕೆ ಸರಿ ಯಾವ್ದು ಉತ್ತರ? ಪೀನಿಯಲ್ ಗ್ರಂಥಿಯನ್ನು 3ನೇ ಕಣ್ಣು ಅಂತ ಕೃಷಿ ಕರೀತಾರೆ. ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಬಟಾಣಿ ಆಕಾರದಲ್ಲಿ ಕಾಣತಕ್ಕಂಥ ಒಂದು ಗ್ರಂಥಿ ಯಾವುದು? ಈ ಕೆಳಗಿನ ಯಾವ ಗ್ರಂಥಿಯು ಬಟಾಣಿ ಅಂತ ಬರುತ್ತದೆ? ಬಟಾಣಿ ಕಾಳಿನ ಆಕಾರದಲ್ಲಿ ಕರೆಕ್ಟ್ ಕೇಳಿ. ಬಟಾಣಿ ಕಾಳಿನ ಆಕಾರದಲ್ಲಿ ಕಾಣತಕ್ಕಂಥ ಒಂದು ಪ್ರಮುಖ ಗ್ರಂಥಿ ಯಾವುದು? ಬರ್ಬೋದು, ಬರದೇ ಇರ್ಬೋದು, ಬಟ್ ಇಂಪಾರ್ಟೆಂಟ್. ಬಟಾಣಿ ಕಾಳಿನ ಆಕಾರದಲ್ಲಿ ಕಾಣತಕ್ಕಂಥ ಪ್ರಮುಖ ಗ್ರಂಥಿ ಆಗಿದೆ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಪಿಟ್ಯೂಟರಿ ಗ್ರಂಥಿ ರೈಟ್ ಅಂತ ನೋಡಿ. ಪಿಟ್ಯೂಟರಿ ಗ್ರಂಥಿ ಏನು ಸರ್ ಅಂದ್ರೆ ಬಟಾಣಿ ಆಕಾರದಲ್ಲಿ ಕಾಣತಕ್ಕಂಥ ಒಂದು ಗ್ರಂಥಿ. ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಕೆಳಗಿನವುಗಳಲ್ಲಿ ಯಾವ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಎಂದು ಕೂಡ ಕರೆಯುತ್ತಾರೆ? ಇಂಪಾರ್ಟೆಂಟ್ ಇದು. ಈ ಕೆಳಗಿನ ಯಾವ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಎಂದು ಕೂಡ ಕರೆಯುತ್ತಾರೆ? ಬರ್ಬೋದು, ಬರದೇ ಇರ್ಬೋದು, ಬಟ್ ಇಂಪಾರ್ಟೆಂಟ್. ಯಾವ ಗ್ರಂಥಿಯನ್ನು ಒಟ್ಟ ಈ ಒಂದು ಮಿಶ್ರ ಗ್ರಂಥಿ ಅಂತ ಕೃಷಿ ಕರೀತಾರೆ? ಚಕ್ ಅಂತ ಹಾಕ್ಬೇಕು. ಯಾವ ಗ್ರಂಥಿಯನ್ನು ಮಿಶ್ರ ಗ್ರಂಥಿ ಎಂದು ಕೂಡ ಕರೆಯುತ್ತಾರೆ? ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಮೆದುಜೀರಕ ಗ್ರಂಥಿಯನ್ನು ನೋಡಿ. ಮೆದುಜೀರಕ ಗ್ರಂಥಿಯನ್ನ ಮಿಶ್ರ ಗ್ರಂಥಿ ಅಂತ ಕೃಷಿ ಕರೀತಾರೆ. ಹಾಗಾದ್ರೆ ಈ ಕೆಳಗಿನ ಯಾವ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಎಂದು ಕೂಡ ಕರೆಯುತ್ತಾರೆ? ಮಾಸ್ಟರ್ ಗ್ರಂಥಿ ಅಂತ ಕರೀತಾರೆ. ಸೊ ಗೊತ್ತಿರಬೇಕು. ಯಾವ ಗ್ರಂಥಿಯನ್ನ ಈ ಒಂದು ಮಾಸ್ಟರ್ ಗ್ರಂಥಿ ಎಂದು ಕೂಡ ಕರೆಯುತ್ತಾರೆ? ಮಾಸ್ಟರ್ ಗ್ರಂಥಿ ಗೊತ್ತಿರಬೇಕು. ಮಾಸ್ಟರ್ ಗ್ರಂಥಿ ಎಂದು ಕರೀತಕ್ಕಂಥ ಪ್ರಮುಖ ಗ್ರಂಥಿ ಯಾವ್ದ್ರಿ? ಗ್ರಂಥಿಗಳಿಗೆ ಗ್ರಂಥಿ ರೀ ಅತ್ಯಂತ ಚಿಕ್ಕ ಗ್ರಂಥಿ. ಇದಕ್ಕಿನ್ನ ಪೀನಿಯಲ್ ಗ್ರಂಥಿ ಇದ್ರೊಳಗೆ ಇರ್ತದೆ. ಓಕೆನಾ? ಪೀನಿಯಲ್ ಗ್ರಂಥಿ ಇರೋದಲ್ಲ ಸರ್ ಅಂತ ಕೇಳಿದ್ರೆ ಪಿಟ್ಯೂಟರಿ ಗ್ರಂಥಿ ಒಳಗಡೆ ಇರ್ತದೆ. ನೀವು ಚುಪ್ಪರ್, ನಿಮ್ಮ ಆನ್ಸರ್ ಚುಪ್ಪರ್. ಇದಕ್ಕೆ ಸರ್ ಯಾವ್ದು ಉತ್ತರ? ಪಿಟ್ಯೂಟರಿ ಗ್ರಂಥಿ ನೋಡಿ. ಮಾಸ್ಟರ್ ಗ್ರಂಥಿ ಅಂತ ಒಂದು ಕೃಷಿ ಒಂದು ಪಿಟ್ಯೂಟರಿ ಗ್ರಂಥಿಯನ್ನು ಕರೀತಾರೆ. ಸೊ ಓದಿಕೆರಿ ಪಕ್ಕ ಬರ್ತವೆ ಎಕ್ಸಾಮ್ಗೆ. ನೆಕ್ಸ್ಟ್ ನೋಡಿ, ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದನ್ನು ಮೊದಲ ಹಂತವಾಗಿದೆ? ಸಂವಹನದ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ಯಾವುದು ಇದ್ರೊಳಗೆ? ಪೋಲ್ಕೊಡಂದ್ರೆ ಎನ್ಕೋಡಿಂಗು, ಸಂದೇಶ, ಡಿಕೋಡಿಂಗು ಮತ್ತೆ ರಿಸೀವಿಂಗು ಅಂತ ಬರ್ತವೆ. ಸಂವಹನ ಪ್ರಕ್ರಿಯೆಯಲ್ಲಿ ಕರೆಕ್ಟ್ ಕೇಳಿ. ಸಂವಹನ ಪ್ರಕ್ರಿಯೆಯಲ್ಲಿ ಮೊದಲ ಹಂತ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ?
ಬೆಳಗ್ಗೆ 6 ಗಂಟೆ ಇಲ್ಲ 6:15ಕ್ಕೆ ರೆಡಿ ಆಗಿರಿ. 6:15ಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕಂಡೀಷನ್. ಓಕೆನಾ? ಯಾಕಂದ್ರೆ ಲೈವಲ್ಲಿ ಮಾತ್ರ ಪೋಲ್ ಬರ್ತದೆ. ನನಗೆ ಅರ್ಥ ಆಗ್ತದೆ. ಇನ್ನು 15 ನಿಮಿಷ ಏನು ಮಾಡ್ತೀರಾ ಸರ್ ಅಂತ ಕೇಳಿದ್ರೆ ಹಳೆ ವಿಡಿಯೋಗಳನ್ನು ನೋಡ್ರಿ. ನಾನು ಯಾವತ್ತು ಕ್ಲಾಸ್ ತಗೊಳೋದು ನೋಡ್ರಿ, ಅವತ್ತು ಏನಂದ್ರೆ ಹಳೆ ವಿಡಿಯೋಗಳು ಭಾಳಷ್ಟು ಮಾಡಿದೆ ನಾನು. ಸೊ ಅದನ್ನು ರಿವಿಷನ್ ಮಾಡ್ಕೊಂತ ಕುಂತ್ಕೊರಿ. ನಾನು ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನಲ್ಲ, ಟೈಮಿಂಗ್ ಹೇಳಿರ್ತಾನೆ ಆ ಟೈಮಿಗೆ ಬಂದ್ಬಿಡಿ. ಓಕೆನಾ? ಇದಕ್ಕೆ ಸರ್ ಯಾವ್ದು ಉತ್ತರ ಎನ್ ಕೋಡಿಂಗ ರೈಟ್ ಅಂತ ನೋಡಿ. ಎನ್ ಕೋಡಿಂಗ್ ಅಂತ ಒಂದು ಕಷಿ ಕರೀತಾರೆ. ಸೊ ಟೈಮ್ ವೇಸ್ಟ್ ಮಾಡಬಾರ್ದು. ಮೊದಲ ಹಳೆ ವಿಡಿಯೋಗಳನ್ನ ದಯವಿಟ್ಟು ನೋಡಿ. ಬ್ಯಾಟ್ರಿಗಳಲ್ಲಿ ಈ ಕೆಳಗಿನ ಯಾವ ಆಮ್ಲವು ಅನ್ನು ಬಳಸಲಾಗ್ತದೆ? ಬ್ಯಾಟ್ರಿಗಳಲ್ಲಿ ಬಳಸ್ತಕ್ಕಂಥ ಪ್ರಮುಖ ಆಮ್ಲ ಯಾವುದು? ಈ ಕೆಳಗಿನವುಗಳಲ್ಲಿ ಬ್ಯಾಟ್ರಿಗಳಲ್ಲಿ ಬಳಸ್ತಕ್ಕಂಥ ಪ್ರಮುಖ ಆಮ್ಲ H2CO2, CHO, H2SO4, HNO3. ಬ್ಯಾಟ್ರಿಗಳಲ್ಲಿ ಬಳಸ್ತಕ್ಕಂಥ ಪ್ರಮುಖ ಆಮ್ಲ ಯಾವುದು? ಬ್ಯಾಟ್ರಿಗಳಲ್ಲಿ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ ಏನು ಸರ್ ಅಂದರೆ H2SO4 ಇದಕ್ಕೆ ಸರಿಯಾದ ಉತ್ತರ. ಓಕೆನಾ? ಹೈಡ್ರೋಕ್ಲೋರಿಕ್ ಆಮ್ಲ ಏನು ಬರ್ತದೆ ಮೊದಲ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ನೈಟ್ರಿಕ್ ಆಮ್ಲ ಯಾವ್ದು ಇದ್ರೊಳಗೆ? ನೈಟ್ರಿಕ್ ಆಮ್ಲದ ರಾಸಾಯನಿಕ ಸೂತ್ರ ಏನು? ತಪ್ಪು ಕೊಟ್ಟನೆ, ತಡಿ ತಪ್ಪು ತಡಿ ನಲಕ ಬಿಡಿ ಸಂಘ ಬರ್ತಾನೆ ಸಾಲಿಗೆ ನಡಿ. ಈ ಕೆಳಗಿನವುಗಳಲ್ಲಿ ಏನು ಕೇಳಿದ ನೈಟ್ರಿಕ್ ಆಮ್ಲದ ಒಂದು ರಾಸಾಯನಿಕ ಹೆಸರು ಏನ್ರಿ? ನೈಟ್ರಿಕ್ ಆಮ್ಲ ಗೊತ್ತಿರ್ಬೇಕದ. ನೈಟ್ರಿಕ್ ಆಮ್ಲದ ಒಂದು ರಾಸಾಯನಿಕ ಹೆಸರು ಪಟ ಅಂತ ಹಾಕಿ. ನೈಟ್ರಿಕ್ ಆಮ್ಲದ ರಾಸಾಯನಿಕ ಹೆಸರು. ಸೂಪರ್. ನೈಟ್ರಿಕ್ ಆಮ್ಲದ ರಾಸಾಯನಿಕ ಹೆಸರು. ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದ್ರೆ HNO3 ಐತೆ. HNO3 ಇದಕ್ಕೆ ಸರ್ ಯಾವ್ದು ಉತ್ತರ? HNO3 ನೈಟ್ರಿಕ್ ಆಮ್ಲದ ಒಂದು ರಾಸಾಯನಿಕ ಹೆಸರಾಗಿದೆ. ಸೊ ಕೇಳ್ತಿರತ್ತಾನೆ, ಓದಿಕೆರೆ ಬಿಡಬೇಡ್ರ ಅಷ್ಟೇ. ಆಯ್ತು, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದಕ್ಕೆ ಆನ್ಸರ್ ಮಾಡಿ. ಕಾಣಕತ್ತದ್ರಿ, ನಾನೇ ಹಿಂದಕ್ಕೆ ಸರಿತೇನೆ. ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಲಾಗ್ತದೆ? ಪೋಲ್ ಕೊಡಂದ್ರೆ ಕಾಣಕತ್ತಾನೆ. ಪಟ್ಟಂತಾಕಿ. ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸೋಕ್ಕೋಸ್ಕರನೇ ಯಾವ ವಿಧಾನವನ್ನು ಇಲ್ಲಿ ಬಳಸಲಾಗ್ತದೆ? ಯಾವ ವಿಧಾನವನ್ನು ಬಳಸಲಾಗ್ತದೆ? ಇಷ್ಟೇ ಕ್ವಶನ್ ಕೇಳಿರೋದು. ಸೂಪರ್, ಎಕ್ಸಲೆಂಟ್, ಮಾರ್ವಲಸ್, ಗಿಚ್ಚಿ. ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದ್ರೆ ಕುದಿಸುವ ಮೂಲಕ ರೈಟ್ ಅಂತ ನೋಡಿ. ಕುದಿಸುವ ಮೂಲಕ ಅಂತ ಒಂದು ಕಷಿ ಕರೀತಾರೆ. ಸೊ ಗೊತ್ತಿರಲಿ. ನೆಕ್ಸ್ಟ್, ಮಂಜು, ಹೊಗೆ, ಧೂಳಿನಿಂದ ಕೆಳಗಿನ ಯಾವ ಬಣ್ಣಗಳು ಕನಿಷ್ಠ ಚದುರುತ್ತದೆ? ಯಾವ ಬಣ್ಣ ಏನು ಸರ್ ಅಂತ ಕೇಳಿದ್ರೆ ಕನಿಷ್ಠ ಚದುರುತ್ತದೆ ಅಂತ ಒಂದು ಕಷಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 2019 ಕ್ವಶನ್ ಪೇಪರ್ ಅದು. ಮಂಜು, ಹೊಗೆ ಮತ್ತು ಧೂಳಿನಿಂದ ಈ ಕೆಳಗಿನ ಯಾವ ಬಣ್ಣ ಕನಿಷ್ಠ ಚದುರುತ್ತದೆ? ನೇರಳೆ, ನೀಲಿ, ಕೆಂಪು, ಹಳದಿ. ಎಷ್ಟು ಹುಷಾರಾಗಿರಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಯಾವ ಬಣ್ಣವು ಕನಿಷ್ಠ ಚದುರುತ್ತದೆ ಅಂತ ಒಂದು ಕಷಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಎಕ್ಸಲೆಂಟ್. ಇದಕ್ಕೆ ಸರ್ ಯಾವ್ದು ಉತ್ತರ? ಕೆಂಪು ಬಣ್ಣ ರೈಟ್ ಅಂತ ನೋಡಿ. ಕೆಂಪು ಬಣ್ಣ ಏನು ಸರ್ ಅಂತ ಕೇಳಿದ್ರೆ ಕನಿಷ್ಠ ಚದುರುತ್ತದೆ. ಸೊ ಗೊತ್ತಿಲ್ಲ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಸಮುದ್ರ ಯಾವ ಬಣ್ಣದಾಗ ಐತ್ರಿ? 6 ಹೊಡಿಬೇಕೀಗ. ಸಮುದ್ರ ಆಕಾಶ ಯಾವ ಬಣ್ಣದಲ್ಲಿ ಕಾಣುತ್ತದ? ವೆರಿ ಗುಡ್, ನೀಲಿ ಬಣ್ಣ ರೈಟ್ ಅಂತ. ಸಣ್ಣ ಕ್ವಶನ್ಸ್ ಇವಲ್ಲ. ಸೂರ್ಯ ಇರತಕ್ಕಂಥ ಬಣ್ಣ ಯಾವ್ದು? ಸೂರ್ಯನ ಪ್ರಮುಖ ಬಣ್ಣ ಯಾವುದು? ಸೂರ್ಯ. ಈ ಕೆಳಗಿನವುಗಳಲ್ಲಿ ಸೂರ್ಯನ ಬಣ್ಣ ಯಾವುದು? ಇವತ್ತು ಅದೇ ಹೇಳ್ತೇನೆ ರೀ ತೇರಿನ. ಸೂರ್ಯನ ಪ್ರಮುಖ ಬಣ್ಣ ಪಟ ಅಂತ ಹಾಕ್ಬೇಕು. ಸೂರ್ಯನ ಪ್ರಮುಖ ಬಣ್ಣ ಯಾವುದು ಸರ್ ಅಂತ ಕೇಳಿದ್ರೆ ಕೆಂಪು ಹಳದಿ ಅಂತ ಕರೀತಾರೆ. ಸಾರಿ, ಸೂರ್ಯನ ಪ್ರಮುಖ ಬಣ್ಣ ಯಾವುದು ಸರ್ ಅಂತ ಕೇಳಿದ್ರೆ ಹಳದಿ ನೋಡಿ. ಅತಿ ಹೆಚ್ಚು ಉಷ್ಣಾಂಶ ನಕ್ಷತ್ರಗಳೇನಿದ್ದಪ್ಪ ಅಂದ್ರೆ ಕೆಂಪುದಲ್ಲೇ ಇರ್ತದೆ. ಓಕೆನಾ? ಆಯ್ತು. ಸೊ ಗೊತ್ತಿಲ್ಲ, ಇವೆಲ್ಲ ಪ್ರಮುಖವಾಗಿ ಕೇಳ್ತಾನೆ, ಬಿಡಬಾರ್ದಷ್ಟೇ. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತರಂಗ ದೂರವನ್ನು ಹೊಂದಿರತಕ್ಕಂಥ ಬಣ್ಣ ಯಾವುದು? ಅತಿ ಹೆಚ್ಚು ತರಂಗ ದೂರ. ಕರೆಕ್ಟಾ? ತರಂಗ ದೂರ. ಈ ಕೆಳಗಿನ ಯಾವ ಬಣ್ಣವು ಅತಿ ಹೆಚ್ಚು ತರಂಗ ದೂರ ಹೊಂದಿರತಕ್ಕಂಥ ಬಣ್ಣವಾಗಿದೆ? ಅಂದ್ರೆ ದೂರ ಇದ್ರೂ ಸಮೇತಿಗೆ ಅದು ಎದ್ದು ಕಾಣುತ್ತದೆ. ಸೊ ಅದಕ್ಕೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮತ್ತು ಆಂಬ್ಯುಲೆನ್ಸ್ಗಳಲ್ಲಿ ಬಳಸ್ತಾರೆ ಅದನ್ನು. ಮೊದಲ ಕೆಂಪು ಬಣ್ಣ ರೈಟ್ ಅಂತಾರೆ. ಓಕೆನಾ? ನೆಕ್ಸ್ಟ್, ಅದೇ ರೀತಿಯಾಗಿ ಅತಿ ಕಡಿಮೆ ಆವೃತ್ತಿಯನ್ನು ಹೊಂದಿರತಕ್ಕಂಥ ಬಣ್ಣ ಯಾವುದು?
ಅತಿ ಕಡಿಮೆ ಆವೃತ್ತಿಯನ್ನು ಹೊಂದಿರತಕ್ಕಂಥ ಬಣ್ಣ. ವೆಬ್ಗೈರ್ ಲಾಸ್ಟಿಗೆ ಬರ್ತದಲ್ಲಿ. ಅತಿ ಕಡಿಮೆ ಆವೃತ್ತಿಯನ್ನು ಹೊಂದಿರತಕ್ಕಂಥ ಬಣ್ಣ. ಆವೃತ್ತಿ, ಅತಿ ಕಡಿಮೆ ಆವೃತ್ತಿ. ಉಲ್ಟಾ ಪಲ್ಟ ಕೇಳಿದ್ರೆ ಕೆಂಪು ಬಣ್ಣ ರೈಟ್ ಅಂತಾರ. ಕೆಂಪು ಬಣ್ಣ ಅಂತ ಕರೀತಾರೆ. ಕಾಮನ ಬಿಲ್ಲಿನಲ್ಲಿ ಕೊನೆಯದಲ್ಲಿ ಇರ್ತಕ್ಕಂಥ ಒಂದು ಬಣ್ಣ ಯಾವ್ದ್ರಿ? ಕಾಮನ ಬಿಲ್ ಐತಲ್ರಿ, 7 ಬಣ್ಣಗಳದಾವಲ್ಲ, ಅದ್ರಾಗ ಕೊನೆಯಲ್ಲಿ ಇರ್ತಕ್ಕಂಥ ಬಣ್ಣ ವೆಬ್ಗೈರ್. ಲಾಸ್ಟಿಗೆ ರಾ ಯಾವ್ದು? ಕಾಮನ ಬಿಲ್ಲಿನಲ್ಲಿ ಕಂಡು ಬರ್ತಕ್ಕಂಥ ಕೊನೆಯದಾಗಿ ಕಂಡು ಬರ್ತಕ್ಕಂಥ ಬಣ್ಣ ಕೆಳಗಡೆ ಬಿದ್ದು ಸಳಕ. ಇದಕ್ಕೆ ಸರಿಯಾದ ಉತ್ತರ ಕೆಂಪು ನೋಡಿ. ರೆಡ್ ಇದಕ್ಕೆ ಸರಿಯಾದ ಉತ್ತರ. ಕಾಮನ ಬಿಲ್ಲಿನಲ್ಲಿ ಕೊನೆಯದಾಗಿ ಸರ್ ಅಂದ ಯಾವ್ದ್ರಂದ್ರೆ ಕೆಂಪು ಅಂತ ಕರೀತಾರೆ. ಸೊ ಗೊತ್ತಿರಲಿ. ಮಾನವನ ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವು ಯಾವುದರಿಂದ ನಿಯಂತ್ರಿಸಲ್ಪಟ್ಟಿದೆ? ಬೆಳಕಿನ ಪ್ರಮಾಣ ಐತಲ್ರಿ, ಅದು ಯಾವುದರಿಂದ ನಿಯಂತ್ರಣ ಪಟ್ಟಂತಾಕಿ. ಮಾನವನ ದೇಹದಲ್ಲಿ ಕಂಡು ಬರತಕ್ಕಂಥ ಬೆಳಕಿನ ಪ್ರಮಾಣವು ಯಾವುದರಿಂದ ನಿಯಂತ್ರಿಸಲ್ಪಟ್ಟಿದೆ? ಸಿಲಿಮರಿ ಸ್ನಾಯುಗಳು, ಪ್ಯೂಪೆಲ್ಲೋ, ಕಾರ್ನಿಯಾ, ಐರಿಸು. ಸೊ ಇವೆಲ್ಲ ಗೊತ್ತಿರ್ಬೇಕ್ರಿ, ಪಕ್ಕ ಬರ್ತದ, ಓದ್ಕೋಬೇಕು, ಬಿಡ್ಬಾರ್ದಷ್ಟೇ. ಬುಟ್ರಿ ಕೆಟ್ರಿ. ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂದ್ರೆ ಪ್ಯೂಪಿಲ್ ಅಂತ ಬರ್ತದೆ ನೋಡಿ. ಅರ್ಥ ಆಗೋಲ್ತಾ? ಎಕ್ಸ್ಪ್ಲೇನ್ ಮಾಡ್ಬೇಕಾ? ನೋಡಿ, ಇಲ್ಲಿ ಪ್ಯೂಪಿಲ್ ಅಂತ ಕರೀತಾರೆ. ಒಂದು ನಿಮಿಷ ರೀ. ಓಕೆ, ಪ್ಯೂಪಿಲ್ ರೈಟ್ ಆನ್ಸರ್ ನೋಡಿ. ಒಟ್ಟ ಬಣ್ಣವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವ್ದು ಸರ್ ಅಂತ ಕೇಳಿದ್ರೆ ಪ್ಯೂಪಿಲ್ ಅಂತ ಕರೀತಾರೆ. ಅರ್ಥ ಆಯ್ತ್ರಿ? ಕಣ್ಣಿನಲ್ಲೇ ಇರ್ತದ. ಫಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ರೀ. ಈಗ ನೀವು ಒಂದು ಪಿಕ್ಚರ್ ರಿಲೀಸ್ ಆಗಿರ್ತದ್ರಿ, ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗಿರ್ತದೆ. KGF 3 ಪಿಕ್ಚರ್ ರಿಲೀಸ್ ಆಗಿರ್ತದ. ರಿಲೀಸ್ ಆಗಿ ಒಂದು 10 ನಿಮಿಷ ಫಿಲ್ಮ್ ಸ್ಟಾರ್ಟ್ ಆಗಿ ಒಂದು 10 ನಿಮಿಷ ಆಗಿರ್ತದೆ. ಅವಾಗ ನೀವು ದಿಢೀರ್ನ ಏನ್ ಮಾಡ್ತೀರಿ, ಒಳಕ್ ಹೋಗ್ತೀರಿ. ಒಳಕ್ ಹೋದಾಗ ಯಾರು ಕಾಣೋದಿಲ್ಲ, ಓಕೆನಾ? ಆಮೇಲೆ ಒಂಚೂರು 1-2 ನಿಮಿಷ ಆದ್ಮೇಲೆ ಎಲ್ಲರೂ ಕಾಣ್ತಾರೆ. ಸೊ ಅದು ಅಂದ್ರೆ ಏನು ಸರ್ ಅಂದ್ರೆ ಬೆಳಕಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತದೆ. ಯಾಕಂದ್ರೆ ನಾವು ಹೊರಗಿನ ಬೆಳಕಿಗೆ ಅಡ್ಜಸ್ಟ್ ಆಗಿರ್ತೀವಿ ನಾವು. ಒಮ್ಮಿದೊಮ್ಮೆಲೆ ಕತ್ಲಾಗ ಹೋದಾಗ ಏನಾಗ್ತದೆ ಸರ್ ಅಂತ ಕೇಳಿದ್ರೆ ಅದು ಬೆಳಕು ಅಡ್ಜಸ್ಟ್ ಆಗತ್ತಲ್ಲ, ಅವಾಗ ಅದು ಪ್ಯೂಪಿಲ್ ಏನ್ ಮಾಡ್ತದ, ಅದು ಅಡ್ಜಸ್ಟ್ ಮಾಡಿಕೊಳ್ತದೆ. ಸೊ ಬೆಳಕಿನ ಪ್ರಮಾಣವನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಯಾವ್ದು ಸರ್ ಅಂದ್ರೆ ಪ್ಯೂಪಿಲ್ ಅಂತ ಒಂದು ಕಷಿ ಕೇಳ್ತಾರೆ, ಗೊತ್ತಿರಲಿ. ನೆಕ್ಸ್ಟ್, ಕಣ್ಣನ್ನು ದಾನ ಮಾಡುವಾಗ ಕಣ್ಣಿನ ಯಾವ ಭಾಗವನ್ನು ತೆಗೆದುಕೊಳ್ತಾರೆ? ಈ ಕೆಳಗಿನವುಗಳಲ್ಲಿ ಕಣ್ಣನ್ನು ದಾನ ಮಾಡಬೇಕಾದ್ರೆ ಕಣ್ಣಿನ ಯಾವ ಭಾಗವನ್ನು ತೆಗೆದುಕೊಳ್ಳುತ್ತಾರೆ? ಇಷ್ಟೇ. ಕಣ್ಣಿನ ಯಾವ ಭಾಗವನ್ನ ದಾನ ಮಾಡ್ಬೇಕಾದ್ರೆ ತೆಗೆದುಕೊಳ್ತಾರೆ? ಸೂಪರ್, ಎಕ್ಸಲೆಂಟ್, ಮಾರ್ಲೆಸ್. ಇದಕ್ಕೆ ಸರ್ ಯಾವ್ದು ಉತ್ತರ? ಕಾರ್ನಿಯಾ ರೈಟ್ ಆನ್ಸರ್ ನೋಡಿ. ಕಾರ್ನಿಯಾ ಅಂತ ಕೃಷಿ ಕರೀತಾರೆ. ಸೊ ಗೊತ್ತಿರಲಿ. ನೆಕ್ಸ್ಟ್, ಈಗ ವಯಸ್ಸಾದಂಗೆಲ್ಲ ಏನು ಸರ್ ಅಂತ ಕೇಳಿದ್ರೆ ಕಣ್ಣು ಕಾಣೋದಲ್ಲ. ಅವಾಗ ಆ ವಯಸ್ಕರಲ್ಲಿ ಯಾವ ಅಂಗಗಳು ಕಡಿಮೆ ಆಗ್ತಾ ಬರ್ತಾವ? ಅದಕ್ಕೋಸ್ಕರನೇ ಕಣ್ಣು ಕಾಣಲ್ರಿ. ವಯಸ್ಸಾದವರಿಗೆ ಕಣ್ಣು ಕಾಣಲ್ಲ ನೋಡ್ರಿ, ಹತ್ತಿರ ದೂರದೃಷ್ಟಿ ಒಟ್ಟ ಕಣ್ಣು ಕಾಣಲ್ಲ ನೋಡಿ. ಯಾವ ಭಾಗವು ಹಾನಿ ಉಂಟಾಗುವುದರಿಂದ ವಯಸ್ಸಾದವರಿಗೆ ಕಣ್ಣು ಕಾಣಲ್ಲ? ಸೂಪರ್, ಎಕ್ಸಲೆಂಟ್. ಸೈನ್ಸ್ ಅಲ್ಲಿ ಬರ್ತಿರ್ತದ, ಓದ್ಕೋಬೇಕು ನೀವು. ಇದಕ್ಕೆ ಸರ್ ಯಾವ್ದು ಉತ್ತರ? ಸಿಲಿಮರಿ ಸ್ನಾಯುಗಳು ಅಂತ ಕರೀತಾರೆ. ಈ ಸಿಲಿಮರಿ ಸ್ನಾಯುಗಳೇನು ಸರ್ ಅಂದ್ರೆ ಬೆಳಕನ್ನು ದೂರದೃಷ್ಟಿ, ಸಮೀಪ ದೃಷ್ಟಿ ದೋಷಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಲಸ ಸಿಲಿಮರಿ ಸ್ನಾಯುಗಳು ಮಾಡ್ತಾವ್ರಿ. ಸೊ ಅದಕ್ಕೋಸ್ಕರನೇ ಈ ಸಿಲಿಮರಿ ಸ್ನಾಯುಗಳು ನಾಶವಾಗುವುದರಿಂದ ವಯಸ್ಸಾದವರಿಗೆ ಕಣ್ಣು ಕಾಣಲ್ರಿ. ಅಷ್ಟು ಗೊತ್ತಿರಲಿ. ನೆಕ್ಸ್ಟ್, ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರತಕ್ಕಂಥ ಕಣ್ಣಿನ ಭಾಗ ಯಾವ್ದ್ರಿ? ಕಣ್ಣಿನ ಬಣ್ಣ. ಸೊ ಗೊತ್ತಿರಲಿ, ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರತಕ್ಕಂಥ ಕಣ್ಣಿನ ಭಾಗ ಯಾವುದು? ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರತಕ್ಕಂಥದ್ದು. ಸೂಪರ್, ಎಕ್ಸಲೆಂಟ್, ಮಾರ್ಲೆಸ್. ಇದಕ್ಕೆ ಸರ್ ಯಾವ್ದು ಉತ್ತರ? ಐರಿಶ್ ಅಂತ ಕರೀತಾರೆ. ಐರಿಶ್ ಏನು ಸರ್ ಅಂತ ಕೇಳಿದ್ರೆ ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರತಕ್ಕಂಥದ್ದು ಕಾರಣವಾಗಿದೆ. ಮತ್ತು ವರ್ಣಕ ಅಂತ ಕೇಳಿದ್ರೆ ಅಂತ ತಿಳ್ಕೊಳ್ಳಿ, ಕಣ್ಣಿನ ಬಣ್ಣಕ್ಕೆ ಕಾರಣವಾಗಿರತಕ್ಕಂಥ ವರ್ಣಕ ಯಾವುದು? ಬರ್ಬೋದು ಎಕ್ಸಾಮಿಗೆ. ವರ್ಣಕ್ಕೆ ಯಾವುದು ಸರ್ ಅಂತ ಕೇಳಿದ್ರೆ ಯಾವ್ದ್ರಿ? ಮೆಲಾನಿನ್ ಅಂತ ಬರ್ತದೆ. ಮೆಲಾನಿನ್. ಇಲ್ಲಿ ಕರೆಕ್ಟಾಗಿ ಕೇಳ್ಬೇಕು ನೀವು. ವರ್ಣಕ್ಕೆ ಅಂತ ಒಂದು ಕೃಷಿ ಕೇಳ್ದಪ್ಪ ಅಂದ್ರೆ ಮೆಲಾನಿನ್. ಕಣ್ಣಿನ ಭಾಗ ಯಾವ್ದಂತ ಕೇಳಿದ್ರೆ ಐರಿಶು. ಆಯ್ತ್ರಿ. ಎಕ್ಸಾಂಪಲ್ ಈಗ ನೆಕ್ಸ್ಟ್ ಒಂದು, ಕೂದಲು ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವರ್ಣಕ್ಕೆ ಯಾವ್ದಂತ ಕೇಳ್ತಾರೆ. ಕೂದಲು ಬೆಳ್ಳಗ ಕರ್ರಗಿರ್ತಲ್ಲ, ವರ್ಣಕ್ಕೆ ಯಾವ್ದು ಸರ್ ಅಂದ್ರೆ ಮೆಲಾನಿನ್ ರೈಟ್ ಆನ್ಸರ್. ಅರ್ಥ ಆಯ್ತ್ರಿ? ಕೂದಲು ಬಣ್ಣಕ್ಕೆ ಅಂತ ಕೇಳಿದಪ್ಪ ಅಂದ್ರೆ ಮೆಲಾನಿನ್. ಓಕೆನಾ? ಕೂದಲು ಬೆಳೆಯಲು ಕಾರಣವಾಗಿರ್ತಕ್ಕಂಥ, ನೋಡಿ ಬಣ್ಣ ಕನ್ಫ್ಯೂಸ್ ಆಗ್ಬಿಡ್ತೀರಿ. ಬಣ್ಣ ಅಂತ ಕೇಳಿದ್ರೆ ಮೆಲಾನಿನ್ ಹಾಕ್ಬೇಕು. ಕೂದಲು ಬೆಳೆಯಲು ಕಾರಣವಾಗಿರ್ತಕ್ಕಂಥದ್ದು ಯಾವ್ದು ಸರ್ ಅಂದ್ರೆ ಕೆರಾಟಿನ್ ಅಂತ ಕರೀತಾರೆ. ಕೆರಾಟಿನ್ ಇದು ಕೂದಲು ಬೆಳೆಯಲು ಕಾರಣವಾಗಿರ್ತಕ್ಕಂಥದ್ದು. ಚರ್ಮದ ಬಣ್ಣ ಅದು ಸಮತಿಗೆ ಯಾವ್ದ್ರಿ? ಮೆಲಾನಿನ್ ರೈಟ್ ಅಂತಾರ. ಅತಿ ಹೆಚ್ಚು ಯಾರಿಗೆ ಮೆಲಾನಿನ್ ಇರ್ತದ ನೋಡಿ ಅವ್ರು ಕರ್ರಗಿರ್ತಾರೆ. ಕಡಿಮೆ ಮೆಲಾನಿನ್ ಇದ್ದಪ್ಪ ಅಂದ್ರೆ ಅವ್ರು ಕಪ್ಪು ಇರ್ತಾರೆ. ಅತಿ ಹೆಚ್ಚು ಮೆಲಾನಿನ್ ಇದ್ದರೆ ಕರ್ರಗಿರ್ತಾರೆ, ಕಡಿಮೆ ಇದ್ರೆ ಬೆಳ್ಳಗಿರ್ತಾರೆ. ರಿಯೋಸ್ಟಾಟ್ ಇದರ ಪ್ರಮುಖ ಉದ್ದೇಶ ಏನ್ರಿ? ಇಲ್ಲಿ ರಿಯೋಸ್ಟಾಟ್ ಅಂತ ಬರ್ತದ. ಇದರ ಪ್ರಮುಖ ಉದ್ದೇಶ ಏನು?
ಪೋಲ್ ಕೊಡಂದ್ರೆ ಕೇವಲ ಪ್ರವಾಹ ಪ್ರಮಾಣವನ್ನು ಹೆಚ್ಚಿಸುತ್ತದೆ, ಕೇವಲ ಪ್ರವಾಹದ ಪ್ರಮಾಣವನ್ನು ಕಡಿಮೆಗೊಳಿಸುತ್ತದೆ, ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆಗೊಳಿಸುತ್ತದೆ, ಇವುಗಳಲ್ಲಿ ಯಾವುದೂ ಅಲ್ಲ. ಪಟ 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 ಅಂತ ಹಾಕಿ. ನೋಟಿಫಿಕೇಶನ್ ಬಂತಾ ಇಲ್ಲ ನಿಮಗೆ? ಸೂಪರ್, ಎಕ್ಸಲೆಂಟ್. ಇದಕ್ಕೆ ಸರಿಯಾದ ಉತ್ತರ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅಥವಾ ಕಡಿಮೆಗೊಳಿಸುತ್ತದೆ, ರೈಟ್ ಆನ್ಸರ್. ಇದು ರಿಯೋಸ್ಟಾಟ್ ಅಂತ ಒಂದು ಕೃಷಿ ಕರೀತಾರೆ. ಇದನ್ನ ಎಲ್ಲಿ ಬಳಸ್ತಾರೆ ಸರ್ ಅಂದ್ರೆ ಅದರ ಇದರ ಬಳಸ್ತಾರೆ, ಟೆಂಪರೇಚರ್ ಅದರ ರಿಯೋಸ್ಟಾಟ್ ಅಂದ್ರೆ ವಿದ್ಯುತ್ ಅನ್ನು ಜಾಸ್ತಿ ಬರಲಾರ್ದ ಕಡಿಮೆ ಮಾಡಲಾರ್ದಂಗೆ ನೋಡ್ಕೊಳ್ತದೆ. ಯಾವ ಶಕ್ತಿ ಮೂಲವನ್ನು ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಸಲಾಗ್ತದೆ? ಭಾರತ ದೇಶದಲ್ಲಿ ಯಾವ ಶಕ್ತಿಯ ಮೂಲವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ? ಅಂದ್ರೆ ಈ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋಕ್ಕೋಸ್ಕರ ಅತಿ ಹೆಚ್ಚು ಯಾವ್ದು ಬಳಸ್ತಾರೆ? ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯ ಮೂಲವನ್ನು ಬಳಸ್ತಾರೆ. CNG, ಜೈವಿಕ ಅನಿಲ, LPG, ಕಲ್ಲಿದ್ದಲು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಮೂಲವನ್ನು ಬಳಸುತ್ತಾರೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ, ಇಂಪಾರ್ಟೆಂಟ್ ಅದು. ಸೂಪರ್, ಎಕ್ಸಲೆಂಟ್, ಮಾರ್ವಲಸ್. ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು, ರೈಟ್ ಅಂತ ನೋಡಿ. ಕಲ್ಲಿದ್ದಲು ಏನು ಸರ್ ಅಂತ ಕೇಳಿದ್ರೆ ಬಳಸ್ತಾರಂತೆ, ಸೊ ಗೊತ್ತಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕಪ್ಪು ಚಿನ್ನ ಎಂದು ಕರೆಯುತ್ತಾರೆ? ಕಪ್ಪು ಚಿನ್ನ ಕರೆಕ್ಟಾ? ಕಪ್ಪು ಚಿನ್ನ ಅಂತ ಯಾವುದನ್ನು ಕರೆಯುತ್ತಾರೆ? ವೆರಿ ಗುಡ್, ಸೂಪರ್. ಕಲ್ಲಿದ್ದಲನ್ನು ಕರೀತಾರೆ. ಕಲ್ಲಿದ್ದಲನ್ನು ಕಪ್ಪು ಚಿನ್ನ ಅಂತ ಕರೀತಾರೆ. ನ್ಯೂಟ್ರಾನ್ ತಂತಿಯನ್ನು ಯಾವ ತಂತಿಗೆ ಜೋಡಿಸಲಾಗ್ತದೆ? ಇದು 1000 ಸಲ ಕೇಳೋಣ, IAS ಅಲ್ಲಿ ಕೇಳೋಣ, PSI ಕೇಳೋಣ, KSI ಕೇಳೋಣ, ರಿಪೀಟ್ ಆಗಿದ್ದದು ಕ್ವಶನ್. ನ್ಯೂಟ್ರಾನ್ ತಂತಿಯನ್ನು ಯಾವ ತಂತಿಗೆ ಜೋಡಿಸಿರುತ್ತಾರೆ? ಲೈವ್ ತಂತಿ, ನ್ಯೂಟ್ರಾನ್ ತಂತಿಗಳು, ಅರ್ಥನ್ ತಂತಿ, ಮೇಲಿನ ಯಾವುದೇ ತಂತಿಯನ್ನು ಸಂಪರ್ಕಿಸಬಹುದು. ನ್ಯೂಟ್ರಾನ್ ತಂತಿಯನ್ನು ಯಾವ ತಂತಿಗೆ ಬಳಸಲಾಗ್ತದೆ? ಸೂಪರ್, ಎಕ್ಸಲೆಂಟ್, ಮಾರ್ವಲಸ್. ಎಷ್ಟೊಂದು ಹುಷಾರಾಗಿರಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಏನು ಸರ್ ಅಂತ ಕೇಳಿದ್ರೆ ಲೈವ್ ತಂತಿ, ರೈಟ್ ಅಂತ ನೋಡಿ. ನ್ಯೂಟ್ರಾನ್ ತಂತಿಗಳನ್ನು ಎಲ್ಲಿ ಬಳಸ್ತಾರೆ ಸರ್ ಅಂತ ಕೇಳಿದ್ರೆ ಲೈವ್ ತಂತಿಗೆ ಬಳಸ್ತಾರಂತೆ, ಸೊ ಗೊತ್ತಲ್ಲ. ಯಾವ ಉಪಕರಣವು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಪತ್ತೆ ಮಾಡುತ್ತದೆ? ಬಂತು ಪೋಲು. ಯಾವ ಉಪಕರಣವು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಪತ್ತೆ ಮಾಡುತ್ತದೆ? ಗ್ಯಾಲ್ವಿನೋಮೀಟರು, ಮೋಟರು, ಜನರೇಟರು, ಯಾವುದೂ ಅಲ್ಲ. ಇಂಪಾರ್ಟೆಂಟ್, ಓದಿಕೆ ಬಗ್ಗೆ ಅಂತವನ ಎಷ್ಟೊಂದು ಹುಷಾರಾಗಿರಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಏನು ಸರ್ ಅಂತ ಕೇಳಿದ್ರೆ ಗ್ಯಾಲ್ವಿನೋಮೀಟರ್ ಅಂತ ಕರೀತಾರೆ. ಗ್ಯಾಲ್ವಿನೋಮೀಟರ್ ಇದಕ್ಕೆ ಸರಿಯಾದ ಉತ್ತರ, ಓದಿಕೆ. ಬೆಳಕಿನ ವಿದ್ಯಮಾನ ನಕ್ಷತ್ರಗಳು ಮಿನುಗಲು ಕಾರಣ ಏನ್ರಿ? ಆಯ್ತು, ಪೋಲ್ ಬರ್ತದೆ ನೋಡಿ. ಮಿನುಗಲು ಪ್ರಮುಖವಾಗಿ ಕಾರಣ ಯಾವುದು? ವಾತಾವರಣದ ಪ್ರತಿಫಲನ, ಒಟ್ಟು ಪ್ರತಿಫಲನೆ, ವಾತಾವರಣ ವಕ್ರೀಭವನ, ಒಟ್ಟು ವಕ್ರೀಭವನ. ವೆರಿ ಗುಡ್, ನೀಟಾಗಿ ಅಳ್ಳಕ ಬಿಳ್ಳಿಂಗ್. ಇದಕ್ಕೆ ಸರಿಯಾದ ಉತ್ತರ ಏನು ಸರ್ ಅಂದ್ರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾದ ಉತ್ತರ. ವಾತಾವರಣ ವಕ್ರೀಭವನದಿಂದ ಬೆಳಕಿನ ವಿದ್ಯಮಾನ, ಆಪ್ಟಿಕಲ್ ನಕ್ಷತ್ರಗಳು ಮಿನುಗುತ್ತದೆ. ವಕ್ರೀಭವನ ಕಾರಣ ನಕ್ಷತ್ರಗಳು ಮಿನುಗುತ್ತವ, ಗೊತ್ತಿರಲಿ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಮರೀಚಿಕೆ ಉಂಟಾಗುವುದು, ಮರೀಚಿಕೆ, ಮರುಭೂಮಿಯಲ್ಲಿ ಮರೀಚಿಕೆ ಉಂಟಾಗ್ತದ್ರಿ. ಮರೀಚಿಕೆ ಪ್ರಮುಖ ಕಾರಣ ಏನು? ಮರೀಚಿಕೆ ಉಂಟಾಗಲು ಕಾರಣ ಏನು? ಸೂಪರ್. ಒಟ್ಟು ಸರಿ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತಾ? ಕ್ಷಮಿರಲಿ, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಮರೀಚಿಕೆ ಉಂಟಾಗಲು ಏನು ಸರ್ ಅಂದ್ರೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ, ರೈಟ್ ಅಂತಾರೆ. ದಯವಿಟ್ಟು ಕ್ಷಮಿರಲಿ. ಒಂದು ದೊಂಟನ್ನು ನೀರಿನಲ್ಲಿ ಮುಳುಗಿಸಿದಾಗ ಬಾಗಿದಂತೆ ಕಾಣಲು ಕಾರಣ ಏನು? ಒಂದು ದೊಂಟನ್ನು ನೀರಿನಲ್ಲಿ ಮುಳುಗಿಸಿದಾಗ ಬಾಗಿದಂತೆ ಕಾಣಲು ಕಾರಣ. ಒಂದು ದೊಂಟನ್ನು ನೀರಿನಲ್ಲಿ ಮುಳುಗಿಸಿದಾಗ ಬಾಗಿದಂತೆ ಕಾಣಲು ಕಾರಣ ಏನು? ಸರಿ, ಇಲ್ಲೊಂದು ಕೆಳಗೊಂದೈತೆ, ವಕ್ರೀಭವನ, ರೈಟ್ ಅಂತ ನೋಡಿ. ಒಟ್ಟು ವಕ್ರೀಭವನ ಬರ್ತದೆ. ಒಟ್ಟು ವಕ್ರೀಭವನ ಇದಕ್ಕೆ ಸರಿಯಾದ ಉತ್ತರ, ಆಯ್ತಾ? ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಆಕಾಶವು ನೀಲಿಯಾಗಿ ಕಾಣಲು ಕಾರಣ ಏನು? ಆಕಾಶ ಐತಲ್ರಿ, ಆಕಾಶ ನೀಲಿಯಾಗಿ ಕಾಣಲು ಕಾರಣ ಏನು? ಈ ಕೆಳಗಿನವುಗಳಲ್ಲಿ ಆಕಾಶ ನೀಲಿಯಾಗಿ ಕಾಣಲು ಕಾರಣ? ವೈದಿಸ್ಕೊಲ್ವರೆ ಯಾಕೆ ಹೆಚ್ಚು ಕಮ್ಮಿ ಆಗತ್ತದ ಪೋಲು? ಆಯ್ತು, ಇರ್ಲಿ ಬಿಡಿ.
ವಾತಾವರಣದ ಪ್ರತಿಫಲನ ಅಂತ ಬರ್ತದ. ಸೊ ಗೊತ್ತಲ್ಲ, ಚದುರುವಿಕೆ. ಅದು ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆ ಎಂದೇನು ಸರ್ ಅಂತ ಕೇಳಿದ್ರೆ ಆಕಾಶದಲ್ಲಿ ನೀಲಿ ಬಣ್ಣ ಕಾಣ್ತದೆ. ಕರೆಕ್ಟಾ? ಬೆಳಕಿನ ಚದುರುವಿಕೆ. ದಯವಿಟ್ಟು ಕ್ಷಮರ್ಲೆ. ಬೆಳಕಿನ ಚದುರುವಿಕೆ. ಆಯ್ತು, ನೆಕ್ಸ್ಟ್ ಕ್ವಶನ್ ನೋಡೋಣ. ರಕ್ತವು ಯಾವ ದ್ರವ ಮಾಧ್ಯಮವನ್ನು ಹೊಂದಿರುತ್ತದೆ? ಪೋಲ್ ಕೊಡಂದ್ರೆ ರಕ್ತ ಯಾವ್ದ್ರಾಗ ಯಾವ ಟೈಪ್ ಇರ್ತದ್ರಿ? ಈ ಕೆಳಗಿನವುಗಳಲ್ಲಿ ರಕ್ತ ಯಾವ ಮಾಧ್ಯಮದಲ್ಲಿ ಇರುತ್ತದೆ? ಇಂಪಾರ್ಟೆಂಟ್. ಹೆಂಗಿರುತ್ತೆ? ದುಗ್ಧರಸ, ಪ್ಲೇಟೆಟ್ಗಳು, ಪ್ಲಾಸ್ಮಾ, ಮೇಲಿನ ಎಲ್ಲವು. ವೆರಿ ಗುಡ್, ನೀಟಾಗಿ ಅಳ್ಳಕ್ ಬಿಳಿ. ಇದಕ್ಕೆ ಸರ್ ಯಾವ್ದು ಉತ್ತರ ಏನು ಸರ್ ಅಂತ ಕೇಳಿದ್ರೆ ಪ್ಲಾಸ್ಮಾ ರೂಪದಲ್ಲಿ ಇರ್ತದ್ರಿ. ರಕ್ತ ಹೆಂಗಿರ್ತದೆ ಸರ್ ಅಂತ ಕೇಳಿದ್ರೆ ಪ್ಲಾಸ್ಮಾ ರೂಪದಲ್ಲಿ ಇರ್ತದೆ ಅಂತ. ನೀರಲ್ಲ, ಅದೆಲ್ಲ. ಓಕೆನಾ? ಮಾನವ ರಕ್ತ ಯಾಕಬೇಕು ಸರ್ ಅಂತ ಕೇಳಿದ್ರೆ ಆಮ್ಲಜನಕವನ್ನು ಸಾಗಾಣಿಕೆ ಮಾಡಲು. ನೆಕ್ಸ್ಟ್, ಈ ಕೆಳಗಿನ ವಸತಿ ಪ್ರದೇಶಗಳಲ್ಲಿ ಕೇಂದ್ರ ಮಾಲಿನ್ಯ ಮಂಡಳಿ ಸಲಹೆಯ ಪ್ರಕಾರ ಧ್ವನಿಯ ಮಿತಿ ಎಷ್ಟೈತೆ? ಧ್ವನಿಯ ಮಿತಿ ಎಷ್ಟೈತೆ? ಆನ್ಸರ್ ಹಾಕಿ. ಕೇಂದ್ರ ಮಾಲಿನ್ಯ ಮಂಡಳಿಯ ಸಲಹೆಯ ಪ್ರಕಾರ ವಸತಿ ಪ್ರದೇಶಗಳಲ್ಲಿ, ಕರೆಕ್ಟ್ ಕೇಳಿ, ವಸತಿ ಪ್ರದೇಶಗಳಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಲಹೆಯ ಪ್ರಕಾರ ಧ್ವನಿಯ ಮಿತಿ ಎಷ್ಟೈತೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಅದು. ಟೋಟಲ್ ಧ್ವನಿಯ ಮಿತಿ ಎಷ್ಟಿದೆ? ವೆರಿ ಗುಡ್, ಸೂಪರ್, ಮಾರ್ಲಸ್, ಗಿಚ್ಚಿ ಗಿಚ್ಚಿ. ಇದಕ್ಕೆ ಸರ್ ಯಾವ್ದು ಉತ್ತರ? 55 ಡಿಸಿಬಲ್ ರೇಟ್ ಅಂತ. 55 ಡಿಸಿಬಲ್ ವರೆಗೂ ಐತ್ರಿ. ಅಂದ್ರೆ ಈಗ ವಸತಿ ಪ್ರದೇಶಗಳು ವಾಸ ಮಾಡಕತ್ತೀವಲ್ಲ, 55 ಡಿಸಿಬಲ್ ವರೆಗೂ ಸೌಂಡ್ ಮಾಡ್ಬೋದು ಏನಾದ್ರು, ಆ ಟೈಪ್. ಸ್ವಲ್ಪ ಕಾರ್ಖಾನೆಗಳಂತಂದ್ರೆ ಜಾಸ್ತಿ ಇರ್ತದೆ. ಓಕೆ, ಕ್ವಶನ್ಸ್ ಮುಗಿದು. ಸೊ ಗೊತ್ತಿಲ್ಲ, ಈಗ ಒಂಚೂರು ಥಿಯರಿನ ಡಿಸ್ಕಸ್ ಮಾಡೋಣ. ಅಪ್ಲೋಡ್ ಮಾಡ್ತೀನಿ ಒಂದು ನಿಮಿಷ. ತರಗತಿ ಇಷ್ಟ ಆಗತ್ತದ ಇಲ್ವೋ ಒಂದು ಗೊತ್ತಾಗುವಂತ. ನೆಟ್ಟು ಜಾಸ್ತಿ ಹೋಗ್ತದ ಅಂತ ಕಂಪ್ಲೇಂಟ್ ಇದೆ, ಅದಕ್ಕೆ ಕೇಳ್ತೇನ್ರಿ. ಬಟ್ ನೆಟ್ ಹೋಗಲ್ರಿ. ನೀವು ಅದು ಬ್ಯಾಕ್ ಗ್ರೌಂಡ್ ಒಂಚೂರು ಕಡಿಮೆ ಇಟ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಕಡಿಮೆ ಇಟ್ಕೊಂಡ್ರೆ ಒಂಚೂರು ನೆಟ್ ಕಡಿಮೆ ಹೋಗ್ತದೆ. ಓಕೆನಾ? ನಾನು ನೋಡ್ ಸರ್, ಇದು ಜಿಯೋಗ್ರಫಿ ನೋಡ್ಸ ಒಂಚೂರು ಬರ್ಕೊಂಡಿರೋದ, ಅದನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಓಕೆನಾ? ಆಯ್ತು. ನೋಡಿ, ನಿನ್ನೆ ಏನು ಧೂಮಕೇತುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಯ್ತಾ? ಇವತ್ತೇನು ಸರ್ ಅಂತ ಕೇಳಿದ್ರೆ ಈ ಒಂದು ಕ್ಷುದ್ರ ಗ್ರಹದ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಕ್ಷುದ್ರ ಗ್ರಹಗಳು. ನನ್ನ ಅಕ್ಷರ ನೀಟ್ ಆಗಲ್ಲ, ನೋಡ್ಸಲೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಒಂದು ನಿಮಿಷ. ಓಕೆ, ಫೈನ್. ನೋಡಿ, ನಿನ್ನೆ ಧೂಮಕೇತು ಡಿಸ್ಕಸ್ ಮಾಡಿದಲ್ಲ, ಇವತ್ತೇನು ಸರ್ ಅಂದ್ರೆ ಕ್ಷುದ್ರ ಗ್ರಹಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಬೇಗ ಮುಗಿತದಲ್ಲ, ನೋಡ್ಸೋದಾಗ್ಬಿಟ್ರೆ. ಈ ಕ್ಷುದ್ರ ಗ್ರಹಗಳು ಕಂಡು ಬರ್ತಕ್ಕಂಥದ್ದೆಲ್ಲ ಸರ್ ಅಂತ ಕೇಳಿದ್ರೆ ಮಂಗಳ ಮತ್ತು ಗುರು ಗ್ರಹದಲ್ಲಿ ಕಂಡು ಬರ್ತದೆ. ಸೊ ಗೊತ್ತಿರಬೇಕಿದು, ಮಂಗಳ ಮತ್ತು ಗುರು ಗ್ರಹ. ನೋಡಿ, ಮಂಗಳ ಮತ್ತು ಗುರು ಗ್ರಹದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಸರ್ ಅಂತ ಕೇಳಿದ್ರೆ ಕ್ಷುದ್ರ ಗ್ರಹಗಳಂತ ಕರೀತಾರೆ. ಅರ್ಥ ಆಯ್ತ್ರಿ? ಸೊ ನಮ್ಮ ಎಷ್ಟು ಗ್ರಹಗಳದಾವ ಅದು ಗೊತ್ತಿರ್ಬೇಕು. ಎಷ್ಟದವ್ರಿ? 8 ಗ್ರಹಗಳದ, ಮತ್ತೆ 9 ಹಾಕಿರ್ರಿ. ಟೋಟಲ್ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟು ಸರ್ ಅಂತ ಕೇಳಿದ್ರೆ 8 ಗ್ರಹಗಳದಾವ. ಫಸ್ಟ್ ಯಾವ್ದು ಬರ್ತದ? ಶುಕ್ರ ಬರ್ತದ. ಶುಕ್ರ ಆದ್ಮೇಲೆ ಯಾವ್ದು ಬರ್ತದ? ಫಸ್ಟ್ ಬರ್ತಕ್ಕಂಥದ್ದು ಶುಕ್ರ ರೀ. ಆಮೇಲೆ ಮಂಗಳ ಬರ್ತದ, ಭೂಮಿ ಬರ್ತದ, ಗುರು ಬರ್ತದ, ಶನಿ ಬರ್ತದ, ಆಮೇಲೆ ಗುರು ಬರ್ತದ, ಯುರನಸ್, ನೆಪ್ಚೂನ್. ಅರ್ಥತ್ರಿ? ಈ ರೀತಿ ಬರ್ತಾವಲ್ರಿ. ಅದರಲ್ಲಿ ಮಂಗಳ ಮತ್ತು ಗುರು ಗ್ರಹದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದು ಸರ್ ಅಂತ ಕೇಳಿದ್ರೆ ಕ್ಷುದ್ರ ಗ್ರಹಗಳು ಅಂತ ಕೃಷಿ ಕರೀತಾರೆ. ಸೊ ಗೊತ್ತಿರಲಿ. ನೆಕ್ಸ್ಟ್, ಮಂಗಳ ಮತ್ತು ಗುರುಗಳ ನಡುವೆ ಕಂಡು ಬರ್ತಕ್ಕಂಥ ಚಿಕ್ಕ ಶಿಲಾಚೂರುಗಳಿಗೆ ಕ್ಷುದ್ರ ಗ್ರಹಗಳಂತ ಕರೀತಾರೆ. ಟೋಟಲ್ ಮಂಗಳ ಮತ್ತು ಗುರು ಗ್ರಹದಲ್ಲಿ ಟೋಟಲ್ ಇರ್ತಕ್ಕಂಥ ಕ್ಷುದ್ರ ಗ್ರಹಗಳ ಸಂಖ್ಯೆ ಎಷ್ಟು ಸರ್ ಅಂದ್ರೆ 3400 ಕ್ಷುದ್ರಗಳಿವೆ ಅಂತ. ಟೋಟಲ್ ಇರ್ತಕ್ಕಂಥ ಕ್ಷುದ್ರ ಗ್ರಹಗಳ ಸಂಖ್ಯೆ ಎಷ್ಟು ಸರ್ ಅಂತ ಕೇಳಿದ್ರೆ 3400. ಅರ್ಥ ಐತ್ರಿ? ನೆಕ್ಸ್ಟ್, ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವ್ದು ಸರ್? ಅದ್ರೊಳಗೆ ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ ಯಾವ್ದು ಸರ್ ಅಂದ್ರೆ ಸೀರಿಯಸ್ ವ್ಯಾಸ್ ಅಂತ ಕರೀತಾರೆ. ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಮಂಗಳ ಮತ್ತು ಗುರುಗ್ರಹ ಐತಲ್ರಿ, ಇಲ್ಲಿ ಮಂಗಳ, ಇದು ಗುರುಗ್ರಹ. ಮಂಗಳ ಮತ್ತು ಗುರುಗ್ರಹದಲ್ಲಿ ಒಂದು ಕ್ಷುದ್ರ ಗ್ರಹಗಳು ಕಂಡು ಬರ್ತವ್ರಿ. ಟೋಟಲ್ ಎಷ್ಟದು ಸರ್ ಅಂತ ಕೇಳಿದ್ರೆ ಇವು 3400 ಕ್ಷುದ್ರ ಗ್ರಹಗಳು ಕಂಡು ಬರ್ತಾವ. 3400. ಇಂಪಾರ್ಟೆಂಟ್ ಓದ್ಕೋಬೇಕಿದನ. ಟೋಟಲ್ ಎಷ್ಟು? 3400. ಇದ್ರಾಗ ಅತಿ ದೊಡ್ಡ ಕ್ಷುದ್ರ ಗ್ರಹ ಯಾವ್ದು ಸರ್ ಅಂದ್ರೆ ಸೀರಿಯಸ್ ವ್ಯಾಸ್ ಅಂತ ಕರೀತೀವಿ ನೋಡಿ. ಸೀರಿಯಸ್ ವ್ಯಾಸ ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹವಾಗಿದೆ. ಸೊ ಇಂಪಾರ್ಟೆಂಟ್ ಇದು, ಕೇಳ್ತಿರ್ತೇನೆ. ಈ ಸೀರಿಯಸ್ ಎಂಬುವುದು, ಕರೆಕ್ಟ್ ಕೇಳಿ, ಸೀರಿಯಸ್ ಎಂಬುವುದು ರೋಮನ್ ದೇವತೆಯ ಹೆಸರಾಗಿದೆ. ಹೇಳಿಕೆ ರೂಪದಲ್ಲಿ ಕೇಳಬಹುದು. ಸೀರಿಯಸ್ ಎನ್ನುವುದು ಒಂದು ಏನು ಸರ್ ಅಂತ ಕೇಳಿದ್ರೆ ರೋಮನ್ ದೇವತೆಯ ಹೆಸರಾಗಿದೆ ಅಂತೆ. ಸೊ ಇಂಪಾರ್ಟೆಂಟ್ ಇದು, ಓದಿಕೆರಿ ಬಿಡ್ಬೇಡ್ರಿ. ನೆಕ್ಸ್ಟ್ ಇಷ್ಟೇನು ಸರ್ ಅಂದ್ರೆ ಕ್ಷುದ್ರ ಗ್ರಹದ ಬಗ್ಗೆ ಇಷ್ಟೇ ಕೇಳ್ತಾನ.
ಕ್ಷುದ್ರ ಗ್ರಹಗಳು ಕಂಡು ಬರ್ತಕ್ಕಂಥದ್ದಲ್ಲಿ ಸರ್ ಅಂತ ಕೇಳಿದ್ರೆ ಗುರು ಮತ್ತು ಮಂಗಳ ಗ್ರಹದ ನಡುವೆ ಕಂಡು ಬರ್ತದೆ. ಈಗ ನಕ್ಷತ್ರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಆ ನಕ್ಷತ್ರಗಳಲ್ಲಿ ನಮ್ಮ ಭೂಮಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು ಯಾವ್ದು ಸರ್ ಅಂದ್ರೆ ಸೂರ್ಯ ರೀ. ಓಕೆ, ನಮ್ಮ ಸೌರಮಂಡಲದಲ್ಲಿ ಬಾಸ್ ಯಾರು ಸರ್ ಅಂದ್ರೆ ನಮ್ಮ ಸೂರ್ಯ ರೀ. ಆ ಸೂರ್ಯನ ಬಗ್ಗೆ ತಿಳ್ಕೊಳ್ಳಬೇಕು ನಾವು. ಓಕೆನಾ, ಆ ಸೂರ್ಯನ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡ್ತಾ ಬರೋಣ. ನಂದೇ ನೋಡ್ಸಿದ್ದು, ನಾನು ಮಾಡ್ಕೊಂಡಿರ್ತಕ್ಕಂಥದ್ದು ಸೋಲಾರ್ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಬರ್ತದೆ ಸೂರ್ಯ ರೀ. ನೋಡಿ, ಸೂರ್ಯ ಅಂದ್ರೆ ಓಕೆನಾ, ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶ ಕಾಯಗಳ ಸಮೂಹಕ್ಕೆ ಸೌರವ್ಯೂಹ ಅಂತ ಕರೀತಾರೆ. ಸಾರಿ, ಸೂರ್ಯನ ಬಗ್ಗೆ ಹಾಕಿದ್ದಾರೆ. ಓಕೆ, ಇಲ್ಲಿದೆ ಸೂರ್ಯ. ಈಗ ಇಲ್ಲೇ ಐತಿ ನೋಡಿ ಸೂರ್ಯ. ಓಕೆನಾ, ಮತ್ತೆ ಕೇಳ್ತಾನೆ ಅದನ್ನ ನಮ್ಮ ಬಾಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಯಾವ ಬಣ್ಣದಲ್ಲಿ ಐತಿ ಅಂತ ಕೇಳ್ಬೋದ್ರಿ. ಈ ಸೂರ್ಯ ಇರ್ತಕ್ಕಂಥ ಬಣ್ಣ ಯಾವುದು ಸರ್ ಅಂತ ಕೇಳಿದ್ರೆ ಹಳದಿ ಬಣ್ಣದಲ್ಲಿ ಕಂಡು ಬರ್ತದೆ. ಹಳದಿ ಬಣ್ಣದಲ್ಲಿ ನಮ್ಮ ಸೂರ್ಯ ಕಂಡು ಬರುತ್ತಂದ್ರೆ ಸೊ ಗೊತ್ತಿಲ್ಲ. ನೆಕ್ಸ್ಟ್, ಸೂರ್ಯ ಒಂದು ನಕ್ಷತ್ರ, ಅದೊಂದು ಗೊತ್ತಿಲ್ಲ. ಸೂರ್ಯ ಕೂಡ ಒಂದು ನಕ್ಷತ್ರವಾಗಿದೆ. ಮತ್ತೆ ಗ್ರಹ ಅಂತ ಹಾಕಿಟ್ರಿ, ಮತ್ತೆ ಸೂರ್ಯ ಕೂಡ ನಕ್ಷತ್ರ, ಹಲವಾರು ನಕ್ಷತ್ರಗಳದಾವು. ಅದರ ನಮ್ಮ ಸೂರ್ಯನ ಕೂಡ ಒಂದು ನಕ್ಷತ್ರವಾಗಿದೆ. ಯಾವ ಬಣ್ಣದಲ್ಲಿ ಅದನ್ನ ಸರ್ ಅಂತ ಕೇಳಿದ್ರೆ ಹಳದಿ ಬಣ್ಣದಲ್ಲಿ ಕಂಡು ಬರ್ತದೆ. ಓಕೆನಾ, ನೆಕ್ಸ್ಟ್ ನಮ್ಮ ಸೂರ್ಯ ನೋಡ್ರಿ ಯಾವ ಒಂದು ಗ್ಯಾಲಕ್ಸಿಯಲ್ಲಿ ಇದ್ದಾನೆ ಅಂತ ಕೇಳ್ಬೋದು. ನಮ್ದು ಯಾವ್ದು ಗ್ಯಾಲಕ್ಸಿ? ಮಿಲ್ಕಿ ವೇ ಗ್ಯಾಲಕ್ಸಿ ಅಥವಾ ಆಲೋಹಾದಿ ಗ್ಯಾಲಕ್ಸಿ ಅಂತ ಕರೀತಾರೆ. ಓಕೆನಾ, ಆಲೋಹಾದಿ ಗ್ಯಾಲಕ್ಸಿ ಅಲ್ಲದನ. ಈ ಆಲೋಹಾದಿ ಗ್ಯಾಲಕ್ಸಿಯನ್ನ ತಿರುಗುತ್ತಾನೆ. ಈಗ ಹೆಂಗ ನಮ್ಮ ಭೂಮಿ ಐತಲ್ರಿ, ಸೂರ್ಯನ ಸುತ್ತ ತಿರುಗುತ್ತದೆ, ಅದೇ ಟೈಪ್ ಸೂರ್ಯನು ಆ ಗ್ಯಾಲಕ್ಸಿಯನ್ನ ತಿರುಗುತ್ತದೆ ಅಂತ ಅಷ್ಟು ಗೊತ್ತಿಲ್ಲ. ಆಲೋಹಾದಿ ನಕ್ಷತ್ರ ಪುಂಜವನ್ನು ಸುಮಾರು 224 ಮಿಲಿಯನ್ ವರ್ಷಗಳಷ್ಟು ಕಾಸ್ಮಿಕ್ ವರ್ಷ, ಬಿಲಿಯನ್ ವರ್ಷಗಳಷ್ಟು ತಿರುಗುತ್ತಾನೆ. ಅದಕ್ಕೆ ಕಾಸ್ಮಿಕ್ ವರ್ಷ ಅಂತ ಕೃಷಿ ಕರೀತಾರೆ. ಬಿಲಿಯನ್ ವರ್ಷಗಳಷ್ಟು ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ತಿರುಗುತ್ತಾನೆ. ಅದಕ್ಕೆ ಒಂದು ಕಾಸ್ಮಿಕ್ ವರ್ಷ ಅಂತ ಕೃಷಿ ಕರೀತಾರೆ. ಸೊ ಗೊತ್ತಿಲ್ಲ ಯಾವ್ದನ್ನ ತಿರುಗುತ್ತಾನೆ ಸರ್ ಅಂತ ಕೇಳಿದ್ರೆ ಮಿಲ್ಕಿ ವೇ ಅನ್ನ ತಿರುಗುತ್ತಾನೆ. ನೆಕ್ಸ್ಟ್, ಸೂರ್ಯನ ಹೊರಮೈ ಉಷ್ಣಾಂಶ. ಈಗ ಸೂರ್ಯದಾನ ಅಂತ ತಿಳ್ಕೊಳ್ಳಿ, ಸೂರ್ಯ ಒಬ್ಬ ಯಾಯ. ಈ ಸೂರ್ಯನ ಒಟ್ಟು ಉಷ್ಣಾಂಶ ಎಷ್ಟೈತೆ ಅಂತ ಕೇಳ್ಬೋದ್ರಿ. ಸೂರ್ಯನ ಒಟ್ಟು ಉಷ್ಣಾಂಶ ಎಷ್ಟು ಸರ್ ಅಂತ ಕೇಳಿದ್ರೆ 600 ಡಿಗ್ರಿ ಸೆಲ್ಸಿಯಸ್. ಲೆಕ್ಕ ಹಾಕ್ರಿ ನೀವು. ಬರೀ 100 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಪತ 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 ಅಂತ ಕುದಿತಿರ್ತದ. ಬಟ್ 600 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಯಾ ನಮ್ಮನೆ ಕುದಿತಿರ್ಬೋದು. ಸೂರ್ಯನ ಒಟ್ಟು ಉಷ್ಣಾಂಶ ಎಷ್ಟು ಸರ್ ಅಂತ ಕೇಳಿದ್ರೆ ಒಟ್ಟು 600 ಡಿಗ್ರಿ ಸೆಲ್ಸಿಯಸ್ನಷ್ಟು ಒಟ್ಟು ಉಷ್ಣಾಂಶ. ಓಕೆನಾ, ನೆಕ್ಸ್ಟ್ ಅದೇ ರೀತಿಯಾಗಿ ಸೂರ್ಯನ ಕೇಂದ್ರ ಭಾಗದಲ್ಲಿ, ಈ ಸೂರ್ಯದಾನ ಅಂತ ತಿಳ್ಕೊಳ್ಳಿ, ಇದರ ಕೇಂದ್ರ ಭಾಗದಲ್ಲಿ ಎಷ್ಟಿರ್ತದೆ ಸರ್ ಉಷ್ಣಾಂಶ ಅಂದ್ರೆ 15ರಿಂದ 20 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರ್ತದಂತ. ಓಕೆನಾ, ಕೇಂದ್ರ ಭಾಗದಲ್ಲಿ 15ರಿಂದ 20 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್. ಹೆಂಗಾಗಿರ್ಬೋದು, ಬೂದಿ ಸಮತಿ ಸಿಗದಲ್ಲಿ ಹೋದ್ರೆ. ಓಕೆನಾ, ಬೂದಿ 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ದೊಡ್ಡ ಬೆಂಕಿ ಹತ್ತಿಕೊಂಡು ಉದಿತಿರ್ತದ. ಅದ್ರಾಗ 15ರಿಂದ 20 ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ಬೂದಿ ಸಮತಿಗೆ ಸಿಗೋದಲ್ಲ. ಆಯ್ತ್ರೆ. ನೆಕ್ಸ್ಟ್, ಸೂರ್ಯನು ಭೂಮಿಯಿಂದ 150 ಮಿಲಿಯನ್ ವರ್ಷಗಳಷ್ಟು ದೂರ ಅದನ್ರಿ. 150 ಮಿಲಿಯನ್ ವರ್ಷಗಳಷ್ಟು ಅಥವಾ 14.9598 ಸಾವಿರದ ಕಿಲೋಮೀಟರ್ ಅಂದ್ರೆ ಒಟ್ಟ 150 ಮಿಲಿಯನ್ ಓಕೆನಾ ಕಿಲೋಮೀಟರ್ ಅಷ್ಟು ಏನೋ ಸರ್ ಅಂತ ಕೇಳಿದ್ರೆ ದೂರದಲ್ಲಿದ್ದಾರಂತೆ. ಸೊ ಕೇಳ್ತಾ ಇರ್ತಾನೆ, ಗೊತ್ತಿರಲಿ. ಅಥವಾ 149 ದಶಲಕ್ಷ ಕಿಲೋಮೀಟರ್, 149 ದಶಲಕ್ಷ ಕಿಲೋಮೀಟರ್ ಕೊಡ್ಬೋದು, 150 ದಶಲಕ್ಷ ಕಿಲೋಮೀಟರ್ ಕೊಡ್ಬೋದು. ಅಂದ್ರೆ ನಮ್ಮ ಸೂರ್ಯನ ನಮ್ಮ ಭೂಮಿಗೆ ಇರ್ತಕ್ಕಂಥ ದೂರ. ಇವಾಗ ಕಮೆಂಟ್ ಬಾಕ್ಸ್ನಾಗ ಹೇಳಿ, ನಮ್ಮ ಚಂದ್ರ ಅದ ನೋಡ್ರಿ, ಚಂದ್ರ ಭೂಮಿಗೆ ಇರ್ತಕ್ಕಂಥ ದೂರ ಎಷ್ಟು? ಭೂಮಿಯಿಂದ ಚಂದ್ರ ಎಷ್ಟು ದೂರದಲ್ಲಿದಾನೆ? ಸೊ ಅದನ್ನ ನೀವು ಕಮೆಂಟ್ ಬಾಕ್ಸ್ ನೀವೇ ಥಿಂಕ್ ಮಾಡ್ರಿ. ನೆಕ್ಸ್ಟ್, ಸೂರ್ಯನಿಂದ ನಮ್ಮ ಭೂಮಿಗೆ ಬೆಳಕು ಬರಲು, ಇಲ್ಲ ಸೂರ್ಯದಾನ ತಿಳ್ಕೊಳ್ಳಿ, ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ಎಷ್ಟು ನಿಮಿಷ ತಗೊಂತದಂತ ಕೇಳಿ. ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ಎಷ್ಟು ಸರ್ ಅಂದ್ರೆ 8 ನಿಮಿಷ ತಗೊಂತದ್ರಿ. 8 ನಿಮಿಷ ಅದಕ್ಕೆ ಸರಿಯಾದ ಉತ್ತರ. 8 ನಿಮಿಷ ಸಮಯವನ್ನು ತೆಗೆದುಕೊಳ್ತದೆ. ಸೊ ಓದಿಕೆರೆ ಬಿಡ್ಬೇಡ್ರಿ ಅಷ್ಟೇ, ಆಯ್ತ್ರಿ. ನೆಕ್ಸ್ಟ್, ಇಲ್ಲಿವರೆಗೂ ಸೂರ್ಯನು ಕಳೆದಿರುವ ಆಯಸ್ಸು ಅಂದ್ರೆ ಈಗ ಪ್ರೆಸೆಂಟ್ ಸೂರ್ಯನ ಒಟ್ಟು ವಯಸ್ಸು ಎಷ್ಟೈತೆ ಅದು ಗೊತ್ತಿರಲಿ. 4.6 ನೋಡಿ, 4.6 ಬಿಲಿಯನ್ ವರ್ಷಗಳಷ್ಟು ಐತೆ. ಇದುವರೆಗೂ ಸೂರ್ಯ ಅದ ನೋಡ್ರಿ, ಕಳೆದಿರ್ತಕ್ಕಂಥ ಒಂದು ವರ್ಷ ಅಂದ್ರೆ ಆತನ ಆಯಸ್ಸು ಎಷ್ಟೈತೆ ಸರ್ ಅಂತ ಕೇಳ್ಬೋದು. 4.6 ಬಿಲಿಯನ್ ವರ್ಷಗಳಷ್ಟು ಐತ್ರಿ. ಮತ್ತೆ ಓಕೆನಾ, ಅದೇ ರೀತಿಯಾಗಿ ಸೂರ್ಯನ ಒಟ್ಟು ಆಯಸ್ಸು ಅದು ನೋಡ್ಕೆರಿ. ಸೂರ್ಯನ ಅಕ್ಷಾಭ್ರಮಣೆ 27 ದಿನಗಳು ಮತ್ತು ಪರಿಭ್ರಮಣೆ 250 ದಶಲಕ್ಷ ವರ್ಷಗಳು, ಅದು ಗೊತ್ತಲ್ಲ. ಅಕ್ಷಾಭ್ರಮಣ ಅಂತಂದ್ರೆ ತನ್ನ ಅಕ್ಷದ ಸುತ್ತ ತಾನು ತಿರ್ಗೋದು, ಹಿಂಗ ತಿರ್ಗೋದು. ಇದಕ್ಕೆ ಅಕ್ಷಾಭ್ರಮಣ ಅಂತ ಕರೀತಾರೆ. ತನ್ನ ಸುತ್ತ ತಾನು ಎಷ್ಟು ದಿನಕ್ಕೆ ಸರ್ ಅಂದ್ರೆ 27 ಅಂತೆ. ಪರಿಭ್ರಮಣ ಅಂತಂದ್ರೆ ಇದು ಮಿಲ್ಕಿ ವೇನ ತೆಗಿರೋದು 250 ದಶಲಕ್ಷ ವರ್ಷಗಳು. ನೆಕ್ಸ್ಟ್, ಗುರುತ್ವಾಕರ್ಷಣೆ ಬಲ ಭೂಮಿಗಿಂತ 28 ಪಟ್ಟು ಜಾಸ್ತಿ ಐತ್ರಿ. ಗುರುತ್ವಾಕರ್ಷಣೆ ಐತಲ್ರಿ, ಸೂರ್ಯನ ಗುರುತ್ವಾಕರ್ಷಣೆ ಶಕ್ತಿ ಎಷ್ಟೈತೆ ಸರ್ ಅಂದ್ರೆ ನಮ್ಮ ಭೂಮಿಗಿಂತ, ನಮ್ಮ ಭೂಮಿ ಒಂದಿದ್ರೆ ಅದು 28 ಇರ್ತದೆ.
ನಾ ಏನೇನು ಮಾಡಲಿ, ನಮ್ಮ ಭೂಮಿ ಗುರುತ್ವಾಕರ್ಷಣೆ ಒಂದು ಹತ್ತಿದ್ರೆ ಅದಕ್ಕೆ ಇಂಟು 28 ಮಾಡ್ರೆ ಎಷ್ಟು ಬರ್ತದ? 280 ಬರ್ತದೆ. 280 ಇರ್ತದೆ. ಒಟ್ಟು 28 ಪಟ್ಟು ಏನು ಸರ್ ಅಂದ್ರೆ ನಮ್ಮ ಭೂಮಿಗೆ ಹೋಲಿಸಿದರೆ 28 ಪಟ್ಟು ಜಾಸ್ತಿ ಐತೆ. ನೆಕ್ಸ್ಟ್ ಒಟ್ಟು ವ್ಯಾಸ ಎಷ್ಟು ಸರ್ ಅಂತ ಕೇಳಿದ್ರೆ 1,39,200 ಭೂಮಿ ಎಷ್ಟೈತೆ. ಒಟ್ಟು ನಮ್ಮ ಭೂಮಿಗಿಂತ 109 ಪಟ್ಟು ಹೆಚ್ಚಿಗೈತೆ. ಅಂದ್ರೆ ಎಷ್ಟು ದೊಡ್ಡದೈತೆ ಸರ್ ಅಂದ್ರೆ 1,39,200 ಚದರ ಕಿಲೋಮೀಟರ್ ಐತ್ರೆ. ನಮ್ಮ ಭೂಮಿಗಿಂತ ಎಷ್ಟು ಪಟ್ಟು ದೊಡ್ಡದಾದನ ಅಂತ ಕೇಳ್ಬೋದ್ರೆ 109 ಪಟ್ಟು. ನೋಡಿ 109 ಪಟ್ಟು ಏನು ಸರ್ ಅಂತ ಕೇಳಿದ್ರೆ ನಮ್ಮ ಭೂಮಿಗಿಂತ ನಮ್ಮ ಸೂರ್ಯನು ದೊಡ್ಡದಿದ್ದಾನೆ. ಅದೇ ಹೇಳಿದ್ನಲ್ಲ, ಸೂರ್ಯನಿಂದ ಭೂಮಿಗೆ ಬೆಳಕು ಬರಲು ಎಷ್ಟು ಬೇಕು ಸರ್ ಅಂದ್ರೆ 8.2 ನಿಮಿಷ ಬೇಕು. 8.2 ನಿಮಿಷ ಬೇಕು. ಕೇಳೋಣ ಎಕ್ಸಾಮ್ಗೆ ಓದ್ಕೆರೆ. ಅದೇ ರೀತಿಯಾಗಿ ಚಂದ್ರನಿಂದ ನಮ್ಮ ಭೂಮಿಗೆ ಬೆಳಕು ಬರಲು ಎಷ್ಟು ಬೇಕ್ರಿ? ಚಂದ್ರನಿಂದ ನಮ್ಮ ಭೂಮಿಗೆ ಬೆಳಕು ಬರಲು ಯಾರು ಹೇಳ್ತಾರೆ? 1 ನಿಮಿಷ ಬೇಕು. 1.4 ನಿಮಿಷ, 1.8 ಬರ್ತದೆ. ಸೊ ಗೊತ್ತಿರಲಿ. ನೆಕ್ಸ್ಟ್ ಸೂರ್ಯನ ಒಟ್ಟು ತೂಕ ಎಲ್ಲ ಡಿಸ್ಕಸ್ ಮಾಡೋಣ. ಒಟ್ಟ ಸೂರ್ಯನ ಬಿಡೋದು ಬೇಡ. ಸೂರ್ಯನ ಒಟ್ಟು ತೂಕ ಎಷ್ಟೈತೆ ಸರ್ ಕೇಳ್ಬೋದು? 2.10 ಮೇಲೆ 27 ಟನ್ ಐತೆ ಅಂತೆ. ಸೊ ಅದನ್ನ ಬರೆಯಕ್ಕಾಗಲ್ರಿ, ಉದ್ದಕ್ಕಾಗ್ತದ. ಸೊ ಹಂಗ ಬರ್ದ ಅದನ್ನ ಇಂಟು ಮಾಡ್ರಿ. 10ನ್ನ 27 ಸಲ ಬರ್ಕರಿ, ಇಂಟು ಮಾಡ್ರಿ. ಅದಕ್ಕೆ ಮತ್ತೆ ಇಂಟು 2 ಮಾಡ್ರಿ. ಎಷ್ಟು ಬರ್ತದ? ಅಷ್ಟು ತೂಕ ಏನ ಸರ್ ಅಂತ ಕೇಳಿದ್ರೆ ಸೂರ್ಯನ ಒಟ್ಟು ತೂಕ ಇದ್ದಾನೆ. ಅರ್ಥ ಆತ್ರಿ? ನೆಕ್ಸ್ಟ್ ತನ್ನ ಅಕ್ಷದ ಸುತ್ತ ಪೂರ್ವದಿಂದ ದಕ್ಷಿಣಕ್ಕೆ 27 ದಿನ ಸುತ್ತಾನೆ. ಅರ್ಥ ಆತ್ರಿ? ಈತ ಹೆಂಗ ತಿರುತ್ತಾನ ಸರ್ ಅಂತ ಕೇಳಿದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುತ್ತಾನ. ಪೂರ್ವದಿಂದ ಪಶ್ಚಿಮಕ್ಕೆ. ಅರ್ಥ ಆತ್ರಿ? ಈ ಕಡೆ ಪೂರ್ವ ಹಿಂಗ ತಿರುತ್ತಾರಂತ, ಹಿಂಗ ತಿರುತ್ತಾನ. ತನ್ನ ಅಕ್ಷ ಸುತ್ತ ಟೋಟಲ್ ಒಂದು ಸುತ್ತ ತಿರುಗಿ ಬರ್ಬೇಕಾದ್ರೆ 27 ದಿನ ತೆಗೆದುಕೊಳ್ತಾನಂತೆ. ಸೊ ಗೊತ್ತಿಲ್ಲ. ನೆಕ್ಸ್ಟ್ ಸೂರ್ಯನಲ್ಲಿ ಒಟ್ಟ 3 ಭಾಗಗಳು, ಮೇಲ್ಮೈ 3 ಭಾಗಗಳು, ಒಳಗಡೆ ಅಲ್ಲ. ಸೂರ್ಯನ ತಿಳ್ಕೊಳ್ಳಿ. ಇದು ಸೂರ್ಯನ ಮೇಲ್ಮೈನಲ್ಲಿ ಒಟ್ಟ 3 ಭಾಗಗಳು ಕಂಡು ಬರ್ತಾವ. ಒಂದು ಭಾಗ ಸೂರ್ಯನ ಒಟ್ಟ ಮೇಲ್ಮೈ 3 ಭಾಗಗಳನ್ನ ಡಿಸ್ಕಸ್ ಮಾಡೋಣ. ಅರ್ಥ ಆತ್ರಿ? ಇಲ್ಲಿ ತೇಜೋಮಂಡಲ ಅಂತ ಬರ್ತದೆ. ಓಕೆನಾ? ತೇಜೋಮಂಡಲ ಸೂರ್ಯನ ಗೋಚರಿಸುವ ಮೇಲ್ಮೈ ಭಾಗ, ಇದು ತೇಜೋಮಂಡಲ. ತೇಜೋಮಂಡಲ ಸೂರ್ಯನ ಗೋಚರಿಸುವ ಮೇಲ್ಮೈ ಭಾಗವನ್ನು ಏನಂತ ಕರೀತಾರೆ ಸರ್ ಅಂದ್ರೆ ತೇಜೋಮಂಡಲ ಅಂತ ಕರೀತಾರೆ. ನೆಕ್ಸ್ಟ್ ವರ್ಣಮಂಡಲ ಅಂತ ಬರ್ತದೆ. ತೇಜೋಮಂಡಲದ ಮೇಲ್ಭಾಗ ಇದು. ತೇಜೋಮಂಡಲದ ಮೇಲ್ಭಾಗ ಯಾವ್ದು ಸರ್ ಅಂತ ಕೇಳಿದ್ರೆ ವರ್ಣಮಂಡಲ ಅಂತ ಬರ್ತದೆ. ವರ್ಣಮಂಡಲ ಎರಡನೇದಾಯ್ತಾ. ನೆಕ್ಸ್ಟ್ ಕರೋನಾ ಅಂತ ಬರ್ತದೆ. ಸೂರ್ಯನ ಅತ್ಯಂತ ಹೊರಭಾಗ ಇಲ್ಲೈತಲ್ಲದ, ಸೂರ್ಯನ ಅತ್ಯಂತ ಹೊರಭಾಗ ಯಾವ್ದು ಸರ್ ಅಂದ್ರೆ ಕರೋನಾ ಅಂತ ಕಷೆ ಕರೀತಾರೆ. ಸೊ ಗೊತ್ತಿಲ್ಲದ ಕೇಳ್ತಾನೆ. ಮತ್ತೆ ಸಂಪೂರ್ಣ ಸೂರ್ಯಗ್ರಹಣವಾದಾಗ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸಂಪೂರ್ಣ ಸೂರ್ಯಗ್ರಹಣವಾದಾಗ ಓಕೆನಾ, ಸೂರ್ಯನ ಯಾವ ಭಾಗವು ಗೋಚರಿಸುತ್ತದೆ ಅಂತ ಕೇಳ್ಬೋದು. ಸಂಪೂರ್ಣ ಸೂರ್ಯಗ್ರಹಣವಾದ ಸೂರ್ಯನ ಯಾವ ಭಾಗ ಗೋಚರಿಸ ಸರ್ ಅಂದ್ರೆ ಕರೋನಾ ಇದಕ್ಕೆ ಸರಿ ಯಾವ್ದು ಉತ್ತರ. ಕರೋನಾ ಭಾಗ ಏನೋ ಸರ್ ಅಂತ ಕೇಳಿದ್ರೆ ಗೋಚರಿಸ್ತದ. ಮತ್ತೆ ವಜ್ರದುಂಗರದ ಅದ್ಭುತವನ್ನು ನಾವು ಎಲ್ಲಿ ಕಾಣಬಹುದು ಅಂತ ಕೇಳೋಣ ಎಕ್ಸಾಮ್ಗೆ. ವಜ್ರದುಂಗರದ ಅದ್ಭುತವನ್ನು ಯಾವ ಒಂದು ಸಂದರ್ಭದಲ್ಲಿ ಸರ್ ಅಂತ ಕೇಳಿದ್ರೆ ಸಂಪೂರ್ಣ ಸೂರ್ಯಗ್ರಹಣವಾದಾಗ. ಹೆಂಗ ಸರ್ ಅಂದ್ರೆ ಈಗ ಸಂಪೂರ್ಣ ಸೂರ್ಯಗ್ರಹಣ ಅಂತಂದ್ರೆ ಈ ಕಡೆಗೆಲ್ಲ ನೆರಳು ಬಿದ್ದಿರ್ತದೆ. ಯಾವ್ದು? ಚಂದ್ರನ ನೆರಳು ಬಿದ್ದಿರ್ತದೆ. ಅದು ಗೊತ್ತಿರಲಿ. ಸೂರ್ಯಗ್ರಹಣ ಆಗ್ಬೇಕಾದ್ರೆ ಚಂದ್ರನ ನೆರಳು ಅಲ್ಲಿ ಬಿದ್ದಿರ್ತದೆ. ಕರೆಕ್ಟ್ ತಾನೆ? ಚಂದ್ರನ ನೆರಳು ಬಿದ್ದಿರ್ತದ. ಅವಾಗ ಇಲ್ಲೆಲ್ಲ ಬೆಳಕದ್ದು ಬಳ್ 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 ಅಂತ ಒಂದು ಕೃಷಿ ಹೊಳಿತಿರ್ತದೆ ಈ ಕಡೆ, ಇಲ್ಲಿ ಸುತ್ತನ ಕಡೆ. ಓದಲ್ ಅಬ್ಸರ್ವ್ ಮಾಡಿಲ್ಲ, ನೆಟ್ನೆ ಸರ್ಚ್ ಮಾಡಿ. ಪಳ್ 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 ಅಂತ ಹೊಳಿತಿರ್ತದೆ. ಸೊ ಅಂದ್ರೆ ವಜ್ರದಂಗ ಹೆಂಗ್ ಹೊಳಿತೀವಿ ನೋಡಿ, ಆ ಟೈಪ್ ಅದ್ಭುತವನ್ನು ನಾವು ಕಾಣಬಹುದು. ಯಾವೊಂದು ಸಂದರ್ಭದಲ್ಲಿ ಸರ್ ಅಂದ್ರೆ ಸಂಪೂರ್ಣ ಸೂರ್ಯಗ್ರಹಣವಾದಾಗ. ಅದೇ ಐತರಲ್ಲಿ. ನೆಕ್ಸ್ಟ್ ನೋಡಿ, ಪೂರ್ಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ಗೋಚರಿಸುತ್ತದೆ ವಜ್ರದುಂಗುರದ ಅದ್ಭುತವನ್ನು. ಇಂಪಾರ್ಟೆಂಟ್ ಮೆಥಡ್. ವಜ್ರದುಂಗುರದ ಅದ್ಭುತವನ್ನು ಎಲ್ಲಿ ಕಾಣಬಹುದು ಸರ್ ಅಂತ ಕೇಳಿದ್ರೆ ಸಂಪೂರ್ಣ ಸೂರ್ಯಗ್ರಹಣ ಸಂದರ್ಭದಲ್ಲಿ ನಾವು ಕಾಣಬಹುದಂತೆ. ಸೊ ಇಂಪಾರ್ಟೆಂಟ್ ಅದು, ಓದಿಕೆರಿ ಬಿಡ್ಬೇಡ್ರಿ ಅಷ್ಟೇ. ನೆಕ್ಸ್ಟ್ ಸೂರ್ಯನ ಕಲೆಗಳಂದ್ರೆ ಗೊತ್ತದಲ್ರಿ? ಸೂರ್ಯನ ಕಲೆಗಳದವಲ್ರಲ್ಲ, ಕಪ್ಪು ಕುಳಿಗಳು ಅವೆಲ್ಲ ಬರ್ತಾವ. ಸೂರ್ಯನ ಕಲೆಗಳಿರ್ತಾವ ಇಲ್ಲಿ. ಸೂರ್ಯನ ಕಲೆಗಳು ಕಪ್ಪು ಕುಳಿಗಳವೆಲ್ಲ ಅವು 1845ರಿಂದ 1817ರವರೆಗೂ 70 ವರ್ಷಗಳ ಅವಧಿಯಲ್ಲಿ ಸೂರ್ಯನಲ್ಲಿ ಯಾವುದೇ ಕಲೆಗಳು ಬರಲಿಲ್ಲಂತೆ. ಯಾವೊಂದು ಇಯರ್ದ ಸಂದರ್ಭದಲ್ಲಿ ಸರ್ ಅಂದ್ರೆ 1645ರಿಂದ 1715ರವರೆಗೂ 70 ವರ್ಷಗಳ ಅವಧಿಯಲ್ಲಿ ಸೂರ್ಯನಲ್ಲಿ ಯಾವುದೇ ಕಲೆಗಳು ಕಂಡು ಬರಲಿಲ್ಲ. ಸೊ ಆ ಒಂದು ವರ್ಷವನ್ನು, ಆ ಒಂದು ಅವಧಿಯನ್ನು ಏನಂತ ಕರೀತಾರೆ ಸರ್ ಅಂದ್ರೆ ಮಂಡರ್ ಆಫ್ ಮಿಲಿಯನಿಯಂ ಅಂತ ಕರೀತಾರೆ. ಇದು IAS ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ರೀ, ನಾ ಹಂಗ ಬರ್ಕೊಂಡೆ ನೋಡ್ಸ್ನಾಗ. ಮಂಡರ್ ಆಫ್ ಮಿಲಿಯನಿಯಂ ಏನು ಸರ್ ಅಂದ್ರೆ 1645ರಿಂದ 1715ರವರೆಗೂ 70 ವರ್ಷಗಳ ಅವಧಿಯಲ್ಲಿ ಸೂರ್ಯನಲ್ಲಿ ಯಾವುದೇ ಕಲೆಗಳು ಕಂಡು ಬರಲಿಲ್ಲ. ಸೊ ಆ ಒಂದು ಇಯರ್ ಅನ್ನು, ಆ ಅವಧಿಯನ್ನು ಏನಂತ ಕರೀತಾರೆ ಅಂದ್ರೆ ಮಂಡರ್ ಆಫ್ ಮಿಲಿಯನಿಯಂ ಅಂತ ಕರೀತಾರೆ. ಮಂಡರ್ ಆಫ್ ಮಿಲಿಯನಿಯಂ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್
ಈ ಕಳೆಗಳಂದ್ರೆ ಏನು ಸರ್ ಅಂದ್ರೆ ಸೂರ್ಯನ ತನ್ನ ಇಂಧನ ಮತ್ತು ಶಕ್ತಿಯನ್ನು ಕಳೆದುಕೊಂಡಾಗ ಕಪ್ಪು ಹೆಚ್ಚು ಗುರುತ್ವವನ್ನು ಹೊಂದಿರುವ ಕಪ್ಪು ಕಲೆಗಳಾಗುತ್ತವೆ. ಇವುಗಳನ್ನು ಸೂರ್ಯನ ಕಲೆಗಳಂತ ಅಂದ್ಕೇಶಿ ಕರೀತಾರೆ. ಅರ್ಥತ್ರಿ ಈ ಕಪ್ಪು ಕಲೆಗಳಂದ್ರೆ ಏನು ಗೊತ್ತಿರ್ಬೇಕ್ರಿ. ಅತಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿರ್ತದ. ಅರ್ಥತ್ರಿ ಅವ್ ಯಾಕೆ ಉಂಟಾಗ್ತಾವ ಸರ್ ಅಂದ್ರೆ ಈಗ ಯಾವುದೇ ಒಂದು ವಸ್ತು ಆಗಿರಲಿ ಅದಕ್ಕೊಂದು ಸಾವು ಇರ್ತದ್ರಿ. ಎಕ್ಸಾಂಪಲ್ ಈಗ ಪೆನ್ ಐತೆ ಅಂದ್ರೆ ಇದಕ್ಕೆ ಸಾವೈತೆ, ಕ್ಯಾಮ್ರಾಕ್ಕೆ ಸಾವೈತೆ, ಲ್ಯಾಪ್ಟಾಪ್ಗೆ ಸಾವೈತೆ, ಡಿಜಿಟಲ್ ಬೋರ್ಡ್ಗೆ ಸಾವೈತೆ, ಇವತ್ತೆಲ್ಲ ನಾಳೆಗೆ ಸಾಯ್ತೆ, ನಮಗೂ ಸಾವೈತ್ರಿ. ಸೊ ಅದೇ ಟೈಪ್ ಸೂರ್ಯನಿಗೂ ಸಮತಿಗೆ ಸಾವೈತ್ರಿ. ಈ ಎಕ್ಸಾಂಪಲ್ ನಮಗೆ ಸಾವಬೇಕಾದ್ರೆ ಏನಾಯ್ತೀವಿ, ನಾವು ಮುದಿಯರಾತೀವಿ, ರೋಗ ಲಕ್ಷಣಗಳು ಕಾಣ್ತವೆ ವಯಸ್ಸಾದಂಗೆಲ್ಲ. ಅದೇ ಟೈಪು ಸೂರ್ಯನರೇ. ಸೂರ್ಯನಿಗೆ ಸಮತಿಗೆ ವಯಸ್ಸಾದಂಗೆ ಏನೋ ಸರ್ ಅಂತ ಕೇಳಿದ್ರೆ ಕಪ್ಪು ಕುಳಿಗಳು ಬರ್ತಾವಲ್ಲಿ, ಕಪ್ಪು ಕುಳಿಗಳು ಕಾಣಿಸ್ಕೊಳ್ತಾವಲ್ಲಿ. ಅಲ್ಲೇನೋ ಸರ್ ಅಂದ್ರೆ ಅತಿ ಹೆಚ್ಚು ಬೆಳಕು ಬಂದು ಅತಿ ಹೆಚ್ಚು ಉಷ್ಣಾಂಶ ಜಾಸ್ತಿಯಾಗಿ ಲಾಸ್ಟ್ ಕಪ್ಪು ಕುಳಿಗೆ ಆಗ್ತಾವ. ಆ ಕಪ್ಪು ಕುಳಿ ಏನೋ ಸರ್ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣೆ ಶಕ್ತಿ ಇರ್ತದೆ. ಅದ್ರ ಹತ್ರ ಹೋದಪ್ಪ ಅಂದ್ರೆ ಗಬಕ್ಕತ್ತು ನುಗ್ಕೊಂಡ್ಬಿಡ್ತಾವ. ಅವಕ್ಕೆ ಕಪ್ಪು ಕುಳಿಗಳಂತ ಕರೀತಾರೆ. ಕೇಳಿರ್ತಕ್ಕಂಥ ಪ್ರಶ್ನೆ ಅತಿ ಹೆಚ್ಚು ಗುರುತ್ವಾಕರ್ಷಣೆ ಶಕ್ತಿ ಹೊಂದಿರ್ತದೆ, ಅದಕ್ಕೆ ಕಪ್ಪು ಕಲೆಗಳು ಅಂತ ಒಂದು ಕರೀತಾರೆ. ಅದು ಮಂಡರ್ ಆಫ್ ಮಿಲಿಯನ್ ಅಂದಾಗ ಒಟ್ಟ ಕಾಣಿಸಿಕೊಂಡಿದ್ದೀನಂತೆ. ಇವುಗಳನ್ನ ಕಪ್ಪು ಕುಳಿಗಳನ್ನ ಕಂಡಿರತಕ್ಕಂಥವ್ರು ಯಾರಂತ ಗೊತ್ತಿರಲಿ. ಕಪ್ಪು ಕುಳಿಗಳನ್ನ ಯಾರು ಕಂಡಿಡಿದಾರೆ ಸರ್ ಅಂದ್ರೆ 1908ರಲ್ಲಿ ಹ್ಯಾಲಿ ಅವರು ಇದನ್ನ ಶೋಧನೆ ಮಾಡಿದ್ದಾರೆ. ಹ್ಯಾಲಿ ಅಂತ ಕರೀತಾರೆ. ಇವರು ಇದನ್ನ ಶೋಧನೆ ಮಾಡಿದ್ದಾರಂತೆ. ಸೊ ಗೊತ್ತಿರಲಿದ್ದು ಕೇಳ್ತಿರ್ತೀನಿ ಓದಿಕೆರೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪದ ಬರ್ತದ್ರಿ. ಇವೆಲ್ಲ IAS ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ನೋಟ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ CGG ಅಂತ ಕರೀತಾರೆ ನೋಡಿ. CGG ಅಂದ್ರೆ ಏನಂತ ಕೇಳ್ಬೋದು ಎಕ್ಸಾಮ್ಗೆ. CGG ಅಂದ್ರೆ ಏನು ಸರ್ ಅಂದ್ರೆ ಸೂರ್ಯ ಚಂದ್ರ ಭೂಮಿ ಒಂದೇ ರೇಖೆಯಲ್ಲಿ ಬರುವುದಕ್ಕೆ. ಓಕೆನಾ, ಸೂರ್ಯ ಚಂದ್ರ ಭೂಮಿ ಒಂದೇ ರೇಖೆಯಲ್ಲಿ ಬರುವುದಕ್ಕೆ ಏನಂತ ಕರೀತಾರೆ ಸರ್ ಅಂದ್ರೆ CGG ಅಂತ ಕರೀತಾರಂತ. CGG ಅಂತ ಕರೀತಾರೆ. ಸೊ ಓದಿಕೆರೆ ಬಿಡ್ಬಿಡ್ರ ಅಷ್ಟೇ. ಓಕೆನಾ, ಇಷ್ಟೇನು ಸರ್ ಅಂದ್ರೆ ಪ್ರಮುಖವಾಗಿ ಸೂರ್ಯನ ಬಗ್ಗೆ ಆಯ್ತು. ಇವಾಗ ಗ್ರಹಗಳ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಈಗ ಅದು ಒಂಚೂರು ಹೇಳ್ಬಿಡ್ತೇನೆ. ಗ್ರಹಗಳು ಪ್ಲಾನೆಟ್ಸ್ ಅಂತ ಬರ್ತದ. ಈ ಗ್ರಹಗಳ ಆಗ್ಬೇಕಾದ್ರೆ ಏನೇನು ಲಕ್ಷಣಗಳನ್ನು ಹೊಂದಿರಬೇಕು. ಈ ಸೂರ್ಯನ ಸುತ್ತ ಎಷ್ಟು ಗ್ರಹಗಳದಾವ ಅದು ಗೊತ್ತಿಲ್ಲ. 8 ಗ್ರಹಗಳದಾವ. 8 ಗ್ರಹಗಳನ್ನ ಮುಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ, ಈ ಸೂರ್ಯನ ಸುತ್ತ ತಿರುತಕ್ಕಂಥ ಒಂದು ಇವಕ್ಕೆ ಏನಂತ ಕರೀತಾರೆ ಸರ್ ಅಂದ್ರೆ ಗ್ರಹಗಳಂತ ಕರೀತಾರೆ. ಈ ಗ್ರಹಗಳಾಗಬೇಕಾದ್ರೆ ಏನೇನೋ ಲಕ್ಷಣಗಳನ್ನು ಹೊಂದಿರಬೇಕು. ಅರ್ಥತ್ರಿ. ಸೊ ಅದು ಗೊತ್ತಿಲ್ಲ. ಯಾವ್ದ್ರ ಪ್ರಕಾರ ಸರ್ ಅಂದ್ರೆ IAC ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಆಟ್ರೋಮೇಷನ್ಸ್ ಯೂನಿಯನ್ ಇವರ ಪ್ರಕಾರ 2006ರ ಪ್ರಕಾರ. ಓಕೆನಾ, ಏನೇನು ಲಕ್ಷಣಗಳನ್ನು ಹೊಂದಿರ್ಬೇಕು ಸರ್ ಅಂದ್ರೆ ಅದೇನ್ ಮಾಡ್ಬೇಕಂದ್ರೆ ಸೂರ್ಯನ ಸುತ್ತ ತಿರುಗಬೇಕದು. ಸೂರ್ಯನ ಸುತ್ತ ಅದು ತಿರುಗಬೇಕು ಫಸ್ಟ್. ಓಕೆ, ಇನ್ನೊಂದು ಹೆಚ್ಚಿನ ಗಾತ್ರವನ್ನು ಹೊಂದಿದ್ದು ಸ್ವಂತ ಗುರುತ್ವಾಕರ್ಷಣ ಬಲದಿಂದ ಚಲನೆಯಲ್ಲಿ ಇರಬೇಕಂತ. ಅರ್ಥಾತ್ ಸ್ವಂತ ಗುರುತ್ವಾಕರ್ಷಣೆ ಚಲನೆಯಿಂದ ಅದು ಬಲವನ್ನು ಹೊಂದಿರಬೇಕು. ಇವೆರಡು ಲಕ್ಷಣ ಆದರೂ ಇದ್ದೇ ಇರ್ಬೇಕಂತಂದೈತೆ 2006ರ ಪ್ರಕಾರ, ಇಂಟರ್ನ್ಯಾಷನಲ್ ಯೂನಿಯನ್ ಪ್ರಕಾರ. ಸೊ 2006ರಲ್ಲಿ ಏನ್ ಮಾಡ್ತಾರೆ ಸರ್ ಅಂದ್ರೆ ಪ್ಲೂಟೋ ಎಂಬ ಗ್ರಹವನ್ನು, ಕರೆಕ್ಟಾಗಿ ಕೇಳಿ, ಪ್ಲೂಟೋ ಅಂತ ಕರೀತಿರಲಿ. ಪ್ಲೂಟೋ ಎಂಬ ಗ್ರಹವನ್ನು ಗ್ರಹಗಳ ಸ್ಥಾನದಿಂದ ತೆಗೆದಾಕ್ತಾರೆ. ಯಾಕಂದ್ರೆ ಅದು ಸೂರ್ಯನ ಸುತ್ತ ತಿರುತ್ತಿದ್ದಿಲ್ಲ ಅಂತ. ಅದೇ ಅಲ್ಲೇ ಯಾರು ಬೇಕಾದ್ರೆ ಸುತ್ತ ತಿರುತ್ತೈತಂತ. ಓಕೆನಾ, ಅದೊಂದು ಕುಬ್ಜ ಗ್ರಹ ಅಂತ ಕೃಷಿ ಮಾಡ್ಯಾರ. ಪ್ಲೂಟೋ ಎನ್ನುವುದು ಏನು ಸರ್ ಅಂತ ಕೇಳಿದ್ರೆ ಕುಬ್ಜ ಗ್ರಹ ಅಂತ ಕೃಷಿ ಅದನ್ನ 2006ರಲ್ಲಿ ಅದನ್ನ ಡಿಸೈಡ್ ಮಾಡಿದ್ರು. ಅದಕ್ಕೆ ಹಿಂದ್ಗಡೆ ಅದೊಂದು ಗ್ರಹವಾಗಿತ್ತು. ಅದು ಗ್ರಹವಾಗಿತ್ತು. ಇಂಪಾರ್ಟೆಂಟ್ ಅದ. ಗ್ರಹಗಳ ಬಗ್ಗೆ ನೀವು ಡಿಸ್ಕಸ್ ಮಾಡೋಣ. ಓಕೆ, ಒಂಚೂರು ಹೇಳ್ಬಿಡ್ತೀನಿ ನೋಡಿ. ಗ್ರಹಗಳು ಅನುಕ್ರಮವಾಗಿ ಫಸ್ಟ್ ಯಾವ್ದು ಬರ್ತದ? ಬುಧ ಬರ್ತದ್ರಿ, ಆಮೇಲೆ ಶುಕ್ರ, ಆಮೇಲೆ ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ನೋಡಿ. ನೆಪ್ಚೂನ್ ಸೊ ಇಂಪಾರ್ಟೆಂಟ್ ಅದ. ಇಲ್ಲಿ ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳಂತ ಬರ್ತದೆ. ಇಲ್ಲದ ನೋಡಿ, ಸೌರವ್ಯೂಹದ ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳನ್ನು 2 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಓಕೆನಾ, ಆಂತರಿಕ ಗ್ರಹಗಳು ಯಾವ ಸರ್ ಅಂತ ಕೇಳಿದ್ರೆ ಇಲ್ಲಿ ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳಂತ ಒಂದು ಕೃಷಿ ವಿಂಗಡಣೆ ಮಾಡ್ಯಾರ. ಎಲ್ಲಿಂದ ಎಲ್ಲಿಗೆ ಅದು? ಮಂಗಳ ತನ್ನ ಏನು ಸರ್ ಅಂತ ಕೇಳಿದ್ರೆ ಇವು ಆಂತರಿಕ ಗ್ರಹಗಳು. ಮಂಗಳಿಂದ ಈ ಕಡೆಗೆ ಅದಾವಲ್ಲ ಇವು ಬಾಹ್ಯ ಗ್ರಹಗಳು. ಓಕೆನಾ, ಇವೆರಡನ್ನು ಬೇರ್ಪಡಿಸ್ತಕ್ಕಂಥ ಒಂದು ರೇಖೆ ಐತ್ರಿ. ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು ಸರ್ ಅಂದ್ರೆ ಅದನ್ನ ಫಾಸ್ಟ್ ಲೈನ್ ಅಂತ ಕರೀತಾರೆ. ಫಾಸ್ಟ್ ಲೈನ್ ಅನ್ನು ಪ್ರತ್ಯೇಕಿಸುತ್ತದೆ. ಇದು ಗೊತ್ತಿರ್ಬೇಕು. ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಯಾವ್ದು ಸರ್ ಅಂದ್ರೆ ಫಾಸ್ಟ್ ಲೈನ್ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದ್ರೆ ಪ್ರತ್ಯೇಕ ಮಾಡ್ತದೆ. ನೆಕ್ಸ್ಟ್ ಆಂತರಿಕ ಗ್ರಹಗಳನ್ನು ಶಿಲಾಗ್ರಹ ಅಂತ ಒಂದು ಕೃಷಿ ಕರೀತಾರೆ. ರಾಕ್ ಪ್ಲಾನೆಟ್ ಅಂತ ಒಂದು ಕೃಷಿ ಕರೀತಾರೆ. ಬಾಹ್ಯ ಗ್ರಹಗಳನ್ನು ಓಕೆನಾ ಜೋವಿಯನ್ ಗ್ರಹ ಅಂತ ಒಂದು ಕೃಷಿ ಕರೀತಾರೆ. ಕೇಳ್ತಕ್ಕಂಥ ಪ್ರಶ್ನೆಗಳಿವೆಲ್ಲ. ಆಂತರಿಕ ಗ್ರಹಗಳನ್ನ ಏನಂತ ಕರೀತಾರೆ ಸರ್ ಅಂದ್ರೆ ಶಿಲಾಗ್ರಹ ಅಂತ ಒಂದು ಕೃಷಿ ಕರೀತಾರೆ. ಬಾಹ್ಯ ಗ್ರಹಗಳನ್ನು ಜೋವಿಯನ್ ಗ್ರಹ ಅಂತ ಕರೀತಾರೆ. ಆಂತರಿಕ ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳನ್ನು ಬೇರ್ಪಡಿಸ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಫಾಸ್ಟ್ ಲೈನ್ ರೈಟ್ ಅಂತ ನೋಡು. ಫಾಸ್ಟ್ ಲೈನ್ ಅಂತ ಕರೀತಾರೆ. ಫಾಸ್ಟ್ ಲೈನ್. ಸೊ ಗೊತ್ತಿರ್ಲಿ. ಅತಿ ದೊಡ್ಡ ಗ್ರಹ ಯಾವುದು? ಲೈನ್ ಪ್ರಕಾರ ಕೇಳಬಹುದ್ರ ಅದನ್ನ. ಅತಿ ದೊಡ್ಡ ಗ್ರಹ ಯಾವುದು ಸರ್ ಅಂದ್ರೆ ಫಸ್ಟ್ ಗುರು ಬರ್ತದ, ಆಮೇಲೆ ಶನಿ ಬರ್ತದ, ಆಮೇಲೆ ಯುರೇನಸ್ ಬರ್ತದ, ಆಮೇಲೆ ನೆಪ್ಚೂನ್ ಬರ್ತದ,
ಆಮೇಲೆ ಭೂಮಿ ಬರ್ತದ. ಭೂಮಿ ಎಷ್ಟನೇ ದೊಡ್ಡ ಗ್ರಹ ಅಂತ ಕೇಳ್ತಾನ, 5ನೇ ದೊಡ್ಡ ಗ್ರಹ. ಸೌರಮಂಡಲದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹವಾಗಿದೆ. ಆಮೇಲೆ ಶುಕ್ರ, ಮಂಗಳ, ಆಮೇಲೆ ಬುಧ. ಓಕೆನಾ? ಸೊ ಓದಿಕೆ ಬಿಡ್ಬೇಡ್ರಿ ಅಷ್ಟೇ. ಇಷ್ಟೇನಂದ್ರೆ ಇವತ್ತಿನ ತರಗತಿ ಮುಗೀತು. ಚೆನ್ನಾಗಿತ್ತ? ಆಯ್ತು, ಧನ್ಯವಾದಗಳು. ರಿಪೀಟ್ ಮಾಡ್ಬೇಕಾ? ರಿಪೀಟ್ ಮಾಡ್ತೇನೆ, ಕ್ವಶನ್ಸ್ ಅನ್ನು ರಿಪೀಟ್ ಮಾಡ್ತೇನೆ. ಇನ್ಮೇಲೆ ಹಿಂಗೆ ಇರ್ತದ್ರಿ ಕ್ಲಾಸ್, ಯಾಕಂದ್ರೆ ಆ ಪ್ಲಾಟ್ಫಾರ್ಮ್ ಕ್ಲೋಸ್ ಆಗಕತ್ತದ ಅದಕ್ಕೆ. ಆಯ್ತು. ನಾವು ಡೇಟಲ್ ಎಕ್ಸೆಲ್ ಶೀಟ್ನಿಂದ ಮೂಲ ಘಟಕಗಳನ್ನು ನಮೂದಿಸುವುದನ್ನು ಏನಂತ ಕರೀತಾರೆ? ಪೋಲ್ ಕೊಡ್ತೇನೆ, ಒಂದು ನಿಮಿಷ. ನಾವು ಡೇಟಾವನ್ನು ಎಕ್ಸೆಲ್ ಶೀಟ್ ಮೂಲಕ ಘಟಕವನ್ನು ನಮೂದಿಸುವುದನ್ನು ಏನಂತ ಕರೀತಾರೆ? ಎಕ್ಸಲೆಂಟ್. ಇದಕ್ಕೆ ಸರಿಯಾದ ಉತ್ತರ ಸೆಲ್ ಅಂತ ಕರೀತಾರೆ. ಮಾನವ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು? ಮಾನವನ ದೇಹದ ಅತ್ಯಂತ ಚಿಕ್ಕ ಗ್ರಂಥಿ, ಕಡಿಮೆ ಟೈಮ್, ಅತ್ಯಂತ ಚಿಕ್ಕ ಗ್ರಂಥಿ. ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಪೀನಿಯಲ್ ಗ್ರಂಥಿ ರೇಟ್ ಅಂತಾರೆ. ಸಂವಹನ ಪ್ರಕ್ರಿಯೆಯಲ್ಲಿ ಏನಂತ ಕರೀತಾರೆ? ಮೊದಲ ಹಂತವಾಗಿದೆ. ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದು ಮೊದಲ ಹಂತವಾಗಿದೆ? ಸಂವಹನ ಪ್ರಕ್ರಿಯೆಯಲ್ಲಿ ಯಾವುದು ಮೊದಲ ಹಂತವಾಗಿದೆ? ಎಕ್ಸಲೆಂಟ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ ಎನ್ ಕೋಡಿಂಗ್ ರೇಟ್ ಅಂತಾರೆ. ಎನ್ ಕೋಡಿಂಗ್ ಅಂತ ಕರೀತಾರೆ. ಬ್ಯಾಟರಿಗಳಲ್ಲಿ ಈ ಕೆಳಗಿನ ಯಾವ ಆಮ್ಲವನ್ನು ಪ್ರಮುಖವಾಗಿ ಬಳಸಲಾಗ್ತದೆ? ಬ್ಯಾಟರಿಗಳಲ್ಲಿ ಬಳಸ್ತಕ್ಕಂಥ ಪ್ರಮುಖ ಆಮ್ಲ ಯಾವುದು? ಬ್ಯಾಟರಿಗಳಲ್ಲಿ ಬಳಸ್ತಕ್ಕಂಥ ಪ್ರಮುಖ ಆಮ್ಲ. ವೆರಿ ಗುಡ್. H2SO4 ಇದಕ್ಕೆ ಸರಿಯಾದ ಉತ್ತರ. H2SO4 ಪರ್ಫೆಕ್ಟಾ? ವಿದ್ಯುತ್ ಉಷ್ಣ ಸ್ಥಾವರವನ್ನು ವಿದ್ಯುತ್ ಉತ್ಪಾದಿಸಲು ಯಾವ ವಿಧಾನವನ್ನು ಬಳಸಲಾಗ್ತದೆ? ಆನ್ಸರ್ ಹಾಕಿ. ಉಷ್ಣ ವಿದ್ಯುತ್ ಸ್ಥಾವರ ವಿದ್ಯುತ್ ಉತ್ಪಾದಿಸಲು ಯಾವ ವಿಧಾನವನ್ನು ಪ್ರಮುಖವಾಗಿ ಬಳಸಲಾಗ್ತದೆ? ಕುದಿಸುವ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ಕುದಿಸುವ ಮೂಲಕ ಅಂತ ಕರೀತಾರೆ. ಮಂಜು, ಹೊಗೆ, ಧೂಳಿನಿಂದ ಕೆಳಗಿನ ಯಾವ ಬಣ್ಣವು ಕನಿಷ್ಠ ಚದುರುತ್ತದೆ? ಮಂಜು, ಹೊಗೆ, ಧೂಳಿನಿಂದ ಕೆಳಗಿನ ಯಾವ ಬಣ್ಣವು ಕನಿಷ್ಠ ಚದುರುತ್ತದೆ? ಕನಿಷ್ಠ ಚದುರಿಸ್ತಕ್ಕಂಥ ಒಂದು ಬಣ್ಣ ಯಾವುದು? ಇವತ್ತ್ಯಾಕೆ ಕಮ್ಮಿ ಬಂದಿರ ಮಂದಿ? ಸರಿಯಾದ ಉತ್ತರ ಕೆಂಪು ಬಣ್ಣ ಅಂತ ಕರೀತಾರೆ. ಕೆಂಪು ಬಣ್ಣ ಇದಕ್ಕೆ ಸರಿಯಾದ ಉತ್ತರ. ಮಾನವನ ಕಣ್ಣಿನ ಬೆಳಕಿನ ಪ್ರಮಾಣವು ಯಾವುದರಿಂದ ನಿಯಂತ್ರಣ ಪಡಿಸ್ತದೆ? ಬೆಳಕಿನ ಪ್ರಮಾಣ ಐತಲ್ರಿ, ಯಾವುದರಿಂದ ನಿಯಂತ್ರಣ ಬರ್ತದೆ? ಸಿಲಿಮರಿ ಸ್ನಾಯುಗಳು, ಪ್ಯೂಪಿಲು, ಕಾರ್ನಿಯ, ಐರಿಶ್. ವೆರಿ ಗುಡ್, ಸೂಪರ್. ಪ್ಯೂಪಿಲ್ ಅಂತ ಬರ್ತದೆ. ಪ್ಯೂಪಿಲ್ ಇದಕ್ಕೆ ಸರಿಯಾದ ಉತ್ತರ. ರಿಯೋಸ್ಟಾಟ್ ಎಂದರೇನ್ರಿ? ಈ ಕೆಳಗಿನವುಗಳಲ್ಲಿ ಇಲ್ಲಿ ರಿಯೋಸ್ಟಾಟ್ ಅಂತ ಕರೀತಾರೆ. ಹಂಗಂದ್ರೆ ಏನು? ರಿಯೋಸ್ಟಾಟ್ ಪ್ರವಾಹದ ಪ್ರಮಾಣ ಹೆಚ್ಚಿಸುತ್ತದೆ ಮತ್ತು ಕಡಿಮೆಗೊಳಿಸುತ್ತದೆ ರೇಟ್ ಅಂತಾರೆ. ಓದ್ಕೆರೆ. ಯಾವ ಶಕ್ತಿಯ ಮೂಲವನ್ನು ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಸಲಾಗ್ತದೆ? ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಳಸ್ತಕ್ಕಂಥ ಒಂದು ಶಕ್ತಿಯ ಮೂಲ ಯಾವುದು? ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಶಕ್ತಿಯ ಮೂಲ. ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಕಲ್ಲಿದ್ದಲು ರೇಟ್ ಅಂತಾರೆ. ಕಲ್ಲಿದ್ದಲು ಅಂತ ಕರೀತಾರೆ. ಸೊ ಓದಿಕೆರೆ ಬಿಡ್ಬಾಡ್ರಷ್ಟೇ. ನ್ಯೂಟ್ರಾನ್ ತಂತಿಯನ್ನು ಯಾವ ತಂತಿಗೆ ಸೇರಿಸಲಾಗ್ತದೆ? ಈ ಕೆಳಗಿನವುಗಳಲ್ಲಿ ನ್ಯೂಟ್ರಾನ್ ತಂತಿಯನ್ನು ಯಾವ ತಂತಿಗೆ ಸೇರಿಸಲಾಗ್ತದೆ? ಬೇಗ ಬೇಗ ಹಾಕಿ. ಲೈವ್ ತಂತಿ ಇದಕ್ಕೆ ಸರಿಯಾದ ಉತ್ತರ. ಲೈವ್ ತಂತಿ. ಯಾವ ಉಪಕರಣ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಪತ್ತೆ ಮಾಡಲಾಗ್ತದೆ? ಯಾವ ಉಪಕರಣ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಪ್ರಮುಖವಾಗಿ ಪತ್ತೆ ಮಾಡಲಾಗ್ತದೆ? ಗ್ಯಾಲ್ವಿನೋಮೀಟರ್, ಮೋಟಾರ್, ಜನರೇಟರ್ ಯಾವುದಲ್ಲ? ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಗ್ಯಾಲ್ವಿನೋಮೀಟರ್ ರೇಟ್ ಅಂತಾರೆ. ಗ್ಯಾಲ್ವಿನೋಮೀಟರ್ ಅಂತ ಕರೀತಾರೆ. ಬೆಳಕಿನ ವಿದ್ಯಮಾನಗಳ ನಕ್ಷತ್ರಗಳ ಮಿನುಗಲು ಕಾರಣವೇನು? ಬೆಳಕಿನ ವಿದ್ಯಮಾನದಲ್ಲಿ ನಕ್ಷತ್ರಗಳ ಮಿನುಗಲು ಪ್ರಮುಖ ಕಾರಣವೇನು? ವಾತಾವರಣದ ಪ್ರತಿಫಲನ, ಒಟ್ಟು ಆಂತರಿಕ ವಾತಾವರಣದ ವಕ್ರೀಭವನ, ಒಟ್ಟು ವಕ್ರೀಭವನ. ವೆರಿ ಗುಡ್, ಸೂಪರ್. ಇದಕ್ಕೆ ಸರಿಯಾದ ಉತ್ತರ ವಾತಾವರಣದ ವಕ್ರೀಭವನ ರೇಟ್ ಅಂತಾರೆ. ರಕ್ತವು ಯಾವ ದ್ರವ ಮಾಧ್ಯಮವನ್ನು ಹೊಂದಿರುತ್ತದೆ? ರಕ್ತ ಪ್ರಮುಖವಾಗಿ ಯಾವ ದ್ರವ ಮಾಧ್ಯಮವನ್ನು ಹೊಂದಿರುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಅದು. ದುಗ್ಧರಸ, ಪ್ಲೇಟೆಟ್ಗಳು, ಪ್ಲಾಸ್ಮಾ, ಮೇಲಿನ ಎಲ್ಲವು. ಇದಕ್ಕೆ ಸರಿಯಾದ ಉತ್ತರ ಪ್ಲಾಸ್ಮಾ ರೇಟ್ ಅಂತ ನೋಡಿ. ಪ್ಲಾಸ್ಮಾ ಅಂತ ಕರೀತಾರೆ. ಕೆಳಗಿನ ವಸತಿ ಪ್ರದೇಶಗಳಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಷ್ಟು ಡಿಸಿಬಲ್ ವರೆಗೂ ಅವಕಾಶವನ್ನು ಕಲ್ಪಿಸಿದೆ? ಎಷ್ಟು ಡಿಸಿಬಲ್? 55, 60, 75, 90. ಎಷ್ಟು ಡಿಸಿಬಲ್ ವರೆಗೂ ಅವಕಾಶವನ್ನು ಕಲ್ಪಿಸಿದೆ ಅಂತ ಕೃಷಿ ಕೇಳಿರ್ತಕ್ಕಂಥದ್ದು 55 ಡಿಸಿಬಲ್. ಇದಕ್ಕೆ ಸರಿಯಾದ ಉತ್ತರ. ಮುಗಿತಿರಲ್ಲ. ಓಕೆ, ಧನ್ಯವಾದಗಳು. ಲೀಡರ್ ಬೋರ್ಡ್ ತೋರಿಸ್ಬೇಕಾ?
ಕ್ಲಾಸ್ ಲೀಡರ್ ಬೋರ್ಡ್. ಓಕೆ 46. ಅಲೋನ್ ಪ್ರಥಮ ಸ್ಥಾನ, ಲೋನಿ ದ್ವಿತೀಯ ಸ್ಥಾನ, ಟೈಪಿಕಲ್ ಕನ್ನಡಿಗ ತೃತೀಯ ಸ್ಥಾನ. ಶುಭಾಗಲಿ. ದೇವರಾಜ್, ಭೀಮು, ಮಲ್ಲು, ಓಕೆನಾ, ಮಾಂತೇಶ್, ತೇಜಶ್ರೀ, ಪೂಜಾ, ರಜಪೂತ್, ಸೌಮ್ಯ ಇಷ್ಟು ದಿನ ಟಾಪಲ್ಲಿದ್ರಿ. ಇವರು ಕೂಡ ನಮ್ಮ ಕಡೆಯಿಂದ ಮತ್ತು ನಿಮ್ಮ ಕಡೆಯಿಂದ ಶುಭಾಗಲಿ. ಓಕೆನಾ, ಹೆಂಗಿತ್ತು ಕ್ಲಾಸ್? ಅಲ್ಲ, ಡೇಟ್ ಅದು ಬ್ಯಾಕ್ಗ್ರೌಂಡು ಅದೇನು ಡೇಟನ್ನು ಕಡಿಮೆ ಇಟ್ಕೋಬೋದು ಅಂತ ನೋಡಿ. ಬ್ಯಾಕ್ಗ್ರೌಂಡ್ ಡೇಟಾವನ್ನು ಕಡಿಮೆ ಇಟ್ಕೊಳ್ಳಿ. ಓಕೆನಾ, ಆಯಿತು. ಆಮೇಲೆ ನೀವು ರೆಕಾರ್ಡ್ ಕ್ಲಾಸನ್ನು ಡೌನ್ಲೋಡ್ ಮಾಡ್ಬೋದು, ಬಟ್ ಪೋಲ್ ಬರಲ್ಲ ಅಷ್ಟೇ. ಪೋಲ್ ಬರೋದಲ್ಲ, ರೆಕಾರ್ಡ್ ಕ್ಲಾಸನ್ನು ಡೌನ್ಲೋಡ್ ಮಾಡ್ಕೊಂಡು ಕೇಳ್ಬೋದ್ರಿ. ಡನ್ನ, ಅದೊಂದು ಆಪ್ಷನ್ಸ್ ಇದೆ ಅದರೊಳಗೆ. ಎಷ್ಟು ಬೇಕಾದರೂ ಡೌನ್ಲೋಡ್ ಮಾಡ್ಬೋದು. ಮತ್ತೇನಾದರೂ ಡೌಟ್ ಇದ್ರೆ ಕೇಳ್ಬೋದು. ನಿಮ್ಮ ಲೀಡ್ರ್ ಬೋರ್ಡ್ ದೂರ ಕಮೆಂಟ್ ಬಾಕ್ಸ್ ಓದೋಕ್ಕಾಗ್ತಾಯಿಲ್ಲ. ಒಂದೇ ನಿಮಿಷ, ನನ್ನ ಮೊಬೈಲ್ ಆನ್ ಮಾಡ್ಕೊಂತೀನಿ. ಓಕೆ, ಲಾಸ್ಟ್ ಪೋಲ್ ಬರಲಿಲ್ಲ ಸರ್, ಯಾಕೆ? ಪೋಲ್ ಬಂತಲ್ರಿ, ಹಾಕಿದ್ರಲ್ಲ. ವೈ ನೀವು ಅಲ್ಲಿ ಪೋಲ್ ಅಂತ ಹೊಡಿಬೇಕ್ರಿ. ಲೈವಲ್ಲಿ ಬರಲ್ಲ ಸರ್ ಸೆಟ್ಟಿಂಗ್. ಲೈವಲ್ಲಿ ಪೋಲ್ ಬರಲ್ವಾ? ಲೈವಲ್ಲಿ ಇಲ್ಲ ರೀ. ನಾನು ಹೇಳ್ತಾ ಇರೋದು ಏನಂತ ಕೇಳಿದ್ರೆ, ನಿಮ್ಮ ಮೊಬೈಲ್ ಒಳಗಡೆ ಅಲ್ಲಿ ಸೆಟ್ಟಿಂಗ್ನಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ. ಓಕೆನಾ, ಬ್ಯಾಕ್ಗ್ರೌಂಡ್ ಡಾಟಾ ಎಷ್ಟು ಕಡಿಮೆ ಇಟ್ಕೊಳೋದು ಅಂತಂದು ನಿಮ್ಮ ಮೊಬೈಲಲ್ಲಿ. ನನ್ನ ಆ್ಯಪಲ್ಲಿ ಇಲ್ಲ. ಇದು ಲೈವಲ್ಲಿ ಏನಂತ ಲೈವ್ ನಡೀತದೆ, ಬಟ್ ಅದು ಕಡಿಮೆ ಡೇಟಾ ಹೋಗುತ್ತೆ. ನೀವು ಒಂಥರ ಅರ್ಥ ಆಯ್ತು ರೀ, ಕಡಿಮೆ ಡೇಟಾ ಹೋಗುತ್ತೆ. ಇನ್ನೂ ಕಡಿಮೆ ಅಂದರೆ ಹೋದ್ಸಲ ಅದು ಆ್ಯಪ್ ಇತ್ತಲ್ಲ, ಸೊ ಅದೇ ಟೈಪ್ ಇದು. ಈಗ ನಾನು ಆಯಿತು, ಈ ವಿಡಿಯೋ ನಾನು ಕ್ಲೋಸ್ ಮಾಡಿ ಕೇಸಿ ನಾನು ಕುಂತ್ಕೊಂಡು ಕೇಳಿದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನು ಸ್ಕ್ರೀನ್ ಶೇರ್ ಮಾಡ್ತೇನೆ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೇನೆ ಅಷ್ಟೇ. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ, ಅದು ಕ್ಲೋಸ್ ಆಗಿದೆ ಆ ಪ್ಲಾಟ್ಫಾರ್ಮ್. ಇವಾಗ ಏನು ಮಾಡೋಣ ಹೇಳಿ ನಾನು? ಓಕೆನಾ, ಈಗ ಲೈವ್ ಕ್ಲಾಸ್ ಬೇಡ ಸರ್, ರೆಕಾರ್ಡ್ ಕ್ಲಾಸ್ ಮಾಡಿಬಿಡೋಣ ಅಂದ್ರೆ ಅದು ಮಾಡಿಬಿಡೋಣ. ಅವಾಗ ಪೋಲ್ ಇಲ್ಲ, ಏನಿಲ್ಲ. ಇಲ್ಲಾಂದ್ರೆ ನೀವು ಆಮೇಲೆ ರೆಕಾರ್ಡ್ ಕ್ಲಾಸ್ ಕೇಳಿ, ಯಾರ್ಯಾರು ಡಾಟಾ ಹೋಗ್ತದೆ ಅವ್ರದ್ದು. ಪೋಲ್ ಬರಲ್ಲ ಅಷ್ಟೇ. ಓಕೆನಾ, ಯಾಕಂದ್ರೆ ನಾವು ಅಡ್ಜಸ್ಟ್ ಆಗಲೇಬೇಕು. ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ರೀ. ಇಲ್ಲಾರ್ದು ತಂದು ಕೊಡಂದ್ರೆ ಎಲ್ಲಿ ತಂದು ಕೊಡೋಣ? ಓಕೆನಾ, ಹಂಗೆ ಅದು. ಎಕ್ಸಾಂಪಲ್ ಏನಂದ್ರೆ, ಈಗ ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ ಮೇಲೆ ಅನ್ ಅಕಾಡೆಮಿದು ಅದು. ಈ ಎಕ್ಸಾಂಪಲ್ ಈಗ ಫೇಸ್ಬುಕ್ ಐತ್ರಿ, ವಾಟ್ಸಪ್ ಐತ್ರಿ. ವಾಟ್ಸಪ್ ಟೈಪ್ ಇನ್ನೊಂದು ವಾಟ್ಸಪ್ ಯಾಕೆ ಬಂದಿಲ್ಲ? ಡಿಜಿಟಲ್ ಹಂಗೆ ರೀ, ಯಾರು ಕಂಡು ಹಿಡಿದಿರ್ತಾರೆ ಅವರೇ ಮಾಡ್ಬೇಕು ಅದನ್ನು. ಅರ್ಥ ರೀ? ವಾಟ್ಸಪ್ ಟು ವಾಟ್ಸಪ್ಪೇ ಅದು. ವಾಟ್ಸಪ್ ಟೈಪ್ ಇನ್ನೊಂದು ಯಾವ್ದನ್ನು ಬರ್ತದೆ ನೋಡಿ. ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮ್ ಟೈಪ್ ಇನ್ನೊಂದು ಯಾವ್ದನ್ನ ಟೆಲಿಗ್ರಾಮ್ ಬರ್ತದ? ಇಲ್ಲ ರೀ. ಯಾವ ಕಂಪ್ನಿ ಮಾಡಿರ್ತಾರೆ ನೋಡಿ, ಅದೇ ಬ್ರ್ಯಾಂಡ್ ಅದು, ಅದೇ ಮಾಡೋಕ್ಕೆ ಬರೋದು. ಸೊ ಇದು ಅದು ಟೈಪ್ ಬರೋಕ್ಕೆ ಬರೋದಲ್ಲ ರೀ. ಸೊ ಅರ್ಥ ಮಾಡ್ಕೊಳ್ಳಿ ಅದನ್ನು. ನಾವು ಎಲ್ಲಿ ಓದ್ತದೆ ಅಲ್ಲಿ ಮಾಡಲೇಬೇಕು. ಕ್ಲಾಸ್ ನಿಂದ್ರಿಸ್ಬಾರ್ದು ಅಷ್ಟೇ. ಓಕೆನಾ, ಸೊ ಅಡ್ಜಸ್ಟ್ ಮಾಡಿರಿ. ಸ್ವಲ್ಪ ಡಾಟಾ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನಾನು ಪ್ರೈಸ್ ಏನು ಜಾಸ್ತಿ ಮಾಡಲ್ಲ, ₹300 ಕಡಿಮೆನೇ ಇಟ್ಟಿದ್ದೇನೆ. ಓಕೆನಾ, ಸ್ವಲ್ಪ ಡಾಟಾ ಸ್ವಲ್ಪ ಜಾಸ್ತಿ ಕೇಳಬೇಕು. ಇದ್ರ ಜಾಸ್ತಿ ಡಾಟಾ ಹೋಗ್ತಾ ಇದೆ ಸರ್ ನನ್ನಂದ್ರೆ. ಓಕೆನಾ, ಇಲ್ಲ ಡಾಟಾನ ಕಡಿಮೆ ಇಟ್ಕೊಳ್ಳಿ. ಡನ್. ಏನಾದರೂ ಇದ್ರೆ ಪರ್ಸನಲ್ ಮೆಸೇಜ್ ಮಾಡಿ. ಇನ್ನೊಂದು ಏನಂದ್ರೆ ಕರೆಕ್ಟ್ ಟೈಮ್ ಇಡ್ರಿ ಸರ್. ಕರೆಕ್ಟ್ ಟೈಮ್ ಆಗಲ್ಲ ರೀ ನನ್ನಿಂದ. ಇರೋದೇ ಹೇಳ್ತೇನೆ ರೀ. ಕೇಳಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಬಿಡ್ಬೋದು. ಯಾಕಂದ್ರೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅಂದರೆ 10 ಗಂಟೆ 5 ಹೊತ್ತಿದ್ದು. ಅದಕ್ಕೆ ಅವೆರಡು ಟೈಮನ್ನು ಫಿಕ್ಸ್ ಮಾಡೀನಿ. 10 ಗಂಟೆ ಮಿಕ್ಸ್ ಆದರೆ ಸಾಯಂಕಾಲ ಟೈಮ್ ಇರ್ತದೆ. ಸಾಯಂಕಾಲ ಮಿಸ್ ಆದರೆ ನಾನು ಕ್ಲಾಸೇನು ತಗೊಳಲ್ಲ. ಫ್ರೀ ಇದ್ರೂ ತಗೊಳಲ್ಲ. ಓಕೆನಾ, ಆಯಿತು. ತರಗತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರು ಧನ್ಯವಾದಗಳು. ಶುಭ ಆಗಲಿ. ಧನ್ಯವಾದಗಳು.